ಹಾಯ್ ಸ್ಮಾರ್ಟ್ ಬಾಯ್. ಹಾಯ್ ಸಾಯ್ತಿ, ಎಲ್ಲಿದ್ಯಾ? ನಾನು ಇನ್ನೊಂದು 10 ನಿಮಿಷದಲ್ಲಿ ರೀಚ್ ಆಗ್ತಾ ಇದ್ದೀನಿ. ನೀನು ಅಲ್ಲಿ ಬಂದಿದ್ಯಾ ತಾನೇ? ಹೇ, ಆಲ್ರೆಡಿ ಕಾಯ್ತಾ ಇದ್ದೀನಿ. ನೀನೇನು ಟೆನ್ಷನ್ ತಗೋಬೇಡ, ನಿಧಾನಕ್ಕೆ ಬಾ, ಸರಿನಾ? ಪ್ರಭು, ಬಸ್ ನಿಲ್ಲೋ ಜಾಗದಲ್ಲೇ ಇರು. ನನಗೆ ಮೆಜೆಸ್ಟಿಕ್ ಹೊಸ್ತು. ನಾನು ಇಳಿದ ಕೂಡಲೇ ಅಲ್ಲಿ ಕಾಣಿಸಿಲ್ಲ ಅಂದರೆ ನಾನು ಸತ್ತೇ ಹೋಗ್ಬಿಡ್ತೀನಿ ಅಷ್ಟೇ. ಹೇಯ್, ಯಾಕೋ ಏನೇನೋ ಮಾತಾಡ್ತಿದ್ಯಾ? ಶಿವಮೊಗ್ಗದಿಂದ ಬರೋ ಆಲ್ಮೋಸ್ಟ್ ಎಲ್ಲ ಬಸ್ಗಳು ನಾನು ನಿಂತಿರೋ ಜಾಗದಲ್ಲೇ ಸ್ಟಾಪ್ ಕೊಡೋದು. ಸೊ ನಾನು ಇಲ್ಲೇ ನಿಂತಿದ್ದೀನಿ. ಓಕೆ. ಹೇಗಿದ್ರು ಬಸ್ ನಂಬರ್ ಕೊಟ್ಟಿದ್ಯಾ. ಬಸ್ ಬಂದ ತಕ್ಷಣ ನಾನೇ ಬಸ್ ಹತ್ಬಿಟ್ಟು ನಿನ್ನ ಇಳಿಸ್ಕೊತೀನಿ, ಸರಿನಾ? ಹಾಂ ಸರಿ ಕಣೋ. ನಿನ್ನ ನೋಡೋ ತನಕ ನನಗೆ ಸಮಾಧಾನನೇ ಇಲ್ಲ. ಎಷ್ಟೊತ್ತಿಗೆ ನಿನ್ನ ನೋಡ್ತೀನೋ ಅನ್ನಿಸ್ತಾ ಇದೆ ನನಗೆ. ನನಗೂ ಅಷ್ಟೇ ಸಾಹಿತಿ. ಹಾಂ, ಒಂದು ವಿಷಯ ಹೇಳೋದು ಮರ್ತಿದ್ದೆ. ಇಲ್ಲಿ ತುಂಬ ಚಳಿ ಇದೆ. ಜಾಕೆಟ್ ಹಾಕೊಂಡು ಬಂದಿದ್ಯಾ ತಾನೇ? ನೀನು ಕೊಟ್ಟಿರೋ ರೆಡ್ ಜಾಕೆಟ್ನೇ ಹಾಕೊಂಡು ಬಂದಿದ್ದೀನಿ. ನಿನ್ನ ಥರನೇ ಕೆಂಪಾಗಿ ಮುದ್ದಾಗಿದೆ. ನೀನು ತಪ್ಕೊಂಡಾಗ ಆಗುತ್ತಲ್ಲ ಹಾಗೆ ಬೆಚ್ಚಗಿದೆ. ನೀನು ನನ್ನ ಲೈಫಲ್ಲಿ ಬಂದಮೇಲೆ ಕೊಟ್ಟಿರೋ ಫಸ್ಟ್ ಗಿಫ್ಟ್ ಇದು. ಇದು ಯಾವತ್ತೂ ನನ್ನ ಜೊತೆನೇ ಇರುತ್ತೆ. ಇದ್ದಿದ್ರೆ ನೀನೇ ನನ್ನ ಜೊತೆ ಇದ್ದಂಗೆ ಇರುತ್ತೆ. ಐ ಲವ್ ಯು ಸ್ಮಾರ್ಟ್ ಬಾಯ್. ಐ ಲವ್ ಯು ಟು ಸಾಹಿತಿ. ಸರಿ, ಬೇಗ ಬಾ, ಕಾಯ್ತಾ ಇರ್ತೀನಿ. ಸರಿ ಕಣೋ, ಬಾಯ್. ಒನ್ಸ್ ಅಗೇನ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸೇಮ್ ಟು ಯು ಸ್ಮಾರ್ಟ್ ಬಾಯ್. ಸಾಹಿತಿ ತಗೋ, ಇದು ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್. ವಾವ್, ಮೈ ಫೇವ್ರೆಟ್ ಕಲರ್. ಥ್ಯಾಂಕ್ ಯು ಸೋ ಮಚ್. ಹೇಗಿದೆ ಅಂತ ಹೇಳು. ತುಂಬ ಚೆನ್ನಾಗಿದೆ. ಐ ಲವ್ ಇಟ್. ನಿಜವಾಗ್ಲೂ? ಸರಿ, ನನಗೆ ಖುಷಿಯಾಗಲಿ ಅಂತ ಸುಮ್ಮನೆ ಹೇಳ್ತಿಲ್ಲ ತಾನೇ? ಯಾಕಾಗ ಅನಿಸ್ತು? ಅಲ್ಲ, ನಿನ್ನ ಹತ್ರ ಏನೋ ಕಾಸ್ಟ್ಲಿ ಜಾಕೆಟ್ಸ್ ಇರುತ್ತೆ, ಅದ್ರ ಮುಂದೆ ಇದು ಏನೂ ಇಲ್ಲ. ಆದರೂ ನೀನು ಖುಷಿ ಪಡ್ತಿದ್ದೀಯಲ್ವಾ, ಅದಕ್ಕೆ. ಖುಷಿ ಪಡ್ತಿರೋದು ಇದನ್ನ ನೋಡಿ ಅಲ್ಲ, ಇದ್ರ ಹಿಂದೆ ಇರೋ ನಿನ್ನ ಪ್ರೀತಿ ನೋಡಿ. ನಾನೇ ಅಂತ ಅಲ್ಲ, ಎಲ್ಲ ಹುಡುಗಿರ್ಗೂ ಅಷ್ಟೆ. ತನ್ನ ಹುಡುಗ ಅವಳಿಗೋಸ್ಕರ ಪ್ರೀತಿಯಿಂದ ಏನೇ ತಗೊಂಡು ಬಂದರೂ ಖುಷಿ ಪಡ್ತಾಳೆ. ಗಿಫ್ಟ್ ಅಂದರೆ ಬರೀ ವಸ್ತು ಅಲ್ಲ, ವಸ್ತು ರೂಪದಲ್ಲಿರೋ ಪ್ರೀತಿ. ಏನು ಮೇಡಮ್, ಇನ್ನೂ 10 ನಿಮಿಷ ಆಗಿಲ್ಲ ನಿಮ್ಮ ವಾಚಲ್ಲಿ? ಎಲ್ಲಿದ್ಯಾ ನೀನು? ತಮಾಷೆ ಮಾಡ್ತಿದ್ಯಾ? ನಾನು ಆಗಲೇ ಬಸ್ಸಿಂದ ಇಳ್ಕೊಂಡ್ಬಿಟ್ಟಿದ್ದೀನಿ. ಇಳ್ಕೊಂಡಿದ್ದೀಯಾ? ಎಲ್ಲಿ? ಬಸ್ ಬಂದೇ ಇಲ್ಲ ಇನ್ನು. ಈಗ ನೀನು ಎಲ್ಲಿ ಇಳ್ಕೊಂಡಿದ್ದೀಯಾ? ಬಸ್ ಕೊನೆ ಸ್ಟಾಪಲ್ಲೇ ನಿಲ್ಸಿದ್ದಾನೆ. ನಾನು ಇಲ್ಲೇ ನಿಂತಿದ್ದೀನಿ. ನಾನು ನಿಂಗೆ ಹೇಳಿಲ್ವಾ, ನನಗಿಲ್ಲೇನು ಗೊತ್ತಾಗಲ್ಲ, ನಾನು ಇಳಿತಿದ್ದಂಗೆ ನೀನು ಇಲ್ಲಿ ಇರಬೇಕು ಅಂತ. ಸಿಚುವೇಶನ್ ಏನಂತ ಗೊತ್ತಿದ್ದು ನನಗೆ ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ? ಅದು ಬೇರೆ ಇಷ್ಟು ಲೇಟ್ ಆಗಿದೆ. ಸಾಹಿತಿ, 1 ನಿಮಿಷ ಇರು, ಟೆನ್ಷನ್ ಮಾಡ್ಕೋಬೇಡ. ನಾನು ಶಿವಮೊಗ್ಗ ಬಸ್ ನಿಲ್ಲೋ ಲಾಸ್ಟ್ ಸ್ಟಾಪಲ್ಲಿ ನಿಂತಿದ್ದೀನಿ. ಕರೆಕ್ಟಾಗಿ ಹೇಳು, ಎಲ್ಲಿ ಇಳ್ಕೊಂಡಿದ್ದೀಯಾ ನೀನು? ಎಲ್ಲಿ ಅಂದರೆ ನಾನು ಏನು ಹೇಳಲಿ? ಸಾಹಿತಿ, ಅಟ್ಲೀಸ್ಟ್ ನಿನ್ನ ಅಕ್ಕಪಕ್ಕದಲ್ಲಿ ಏನಿದೆ ಅಂತ ಹೇಳ್ಬೋದಲ್ವಾ? ಇಲ್ಲೊಂದು ಫುಟ್ಪಾತ್ ಇದೆ, ಟೀ ಅಂಗಡಿ, ಬಸ್ಗಳು. ನನಗೇನು ಗೊತ್ತಾಗ್ತಿಲ್ಲ ಇಲ್ಲಿ. ಅಲ್ಲೇ ಯಾರ ಹತ್ರ ಆದರೂ ಕೇಳಬಾರ್ದಾ? ನನಗಿಲ್ಲಿ ಯಾರೂ ಪರಿಚಯ ಇಲ್ಲ. ಸಾಹಿತಿ, ನಿನ್ನ ಸುತ್ತಮುತ್ತ ಏನಿದೆ ಅಂತ ಕರೆಕ್ಟಾಗಿ ನೋಡಿ ಹೇಳು. 1 ನಿಮಿಷ. ಇಲ್ಲೊಂದು ದೇವಸ್ಥಾನ ಇದೆ ಕಣೋ, ಗಣೇಶಂದು. ಓ, ಅಲ್ಲಿ ನಿಲ್ಸಿದಾನಾ? ಸರಿ, ನಾನಿರೋ ಜಾಗದಿಂದ ಸ್ವಲ್ಪ ದೂರದಲ್ಲಿದ್ದೀಯಾ. ಶಿವಮೊಗ್ಗದಿಂದ ಬರೋ ಎಲ್ಲ ಬಸ್ಗಳು ಯಾವತ್ತೂ ಇಲ್ಲೇ ನಿಲ್ಲಿಸ್ತಾನೆ. ಇವತ್ತು ಯಾಕೆ ಅಲ್ಲೋದ ಅವನು? ಈಗ ನೀನು ಅಲ್ಲೇ ಇರು, ನಾನು ಅಲ್ಲೇ ಬರ್ತಾ ಇದ್ದೀನಿ. ಏನು ಟೆನ್ಷನ್ ಮಾಡ್ಕೋಬೇಡ, ಓಕೆನಾ? ನಂಗೆ ತುಂಬ ಭಯ ಆಗ್ತಿದೆ ಕಣೋ. ಸಾಹಿತಿ, ನಾನು ಹೇಳಿದ. ಸಾಹಿತಿ, ಸಾಹಿತಿ, ಹಲೋ ಹಲೋ ಸಾಹಿತಿ, ಏನಾಯ್ತು? ಸಾಹಿತಿ, ತಗೋ, ಇನ್ನು ಮುಂದೆ ಈ ಮೊಬೈಲ್ನ ಯೂಸ್ ಮಾಡು. ನಾನು ಮೆಸೇಜ್ ಮಾಡುವಾಗ ನಿನ್ನ ಅಣ್ಣವ್ರು ಚೆಕ್ ಮಾಡ್ತಾರೆ ಅಂತ ಹೇಳಿದೆಯಲ್ವಾ, ಅದಕ್ಕೆ ಇನ್ನು ಮುಂದೆ ಈ ಮೊಬೈಲ್ನ ಯೂಸ್ ಮಾಡು. ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಇಟ್ಕೋ. ಬೈ ದ ವೇ, ಈ ಮೊಬೈಲ್ ಹಿಂದೆ ನನಗೆ ತುಂಬ ಸೆಂಟಿಮೆಂಟ್ ಇದೆ. ಅಯ್ಯೋ ಸ್ಮಾರ್ಟ್ ಬಾಯ್, ನಾನೇ ತಗೋತಿದ್ನಲ್ಲ, ನೀನೇನಕ್ಕೆ ತೊಂದರೆ ತಗೊಳಕ್ಕೆ ಹೋದೆ? ತರಲೆ, ಇರಲಿ, ಇಟ್ಕೋ. ಐ ಲವ್ ಯು. ಸಾಹಿತ್ಯ ಮೊಬೈಲ್.
ಇದ್ದು ಒಂದು ಹುಡುಗಿನ ಎತ್ಕೊಂಡು ಹೋದ್ರು ಅಂದರೆ ಸರ್ ನೀವೇನೋ ಮಾತಾಡ್ತಿದ್ರಲ್ಲ ಏನು ಸರ್ ಅದು? ಒಂದು ಹುಡುಗಿನ ಯಾರೋ ಎತ್ಕೊಂಡು ಹೋಗ್ಬಿಟ್ರಪ್ಪ. ಪಾಪ ಯಾರಿಗೋಸ್ಕರ ಕಾಯ್ತಾ ಇದ್ಲೋ ಏನೋ. ಏನು ಹೇಳ್ತಿದ್ದೀರಾ? ಹುಡುಗಿನ ಎತ್ಕೊಂಡೋದ್ರಾ? ಇಷ್ಟೊಂದು ಜನ ಇದ್ರು ಯಾರು ಅವಳನ್ನ ಕಾಪಾಡೋದಕ್ಕೆ ಆಗಲಿಲ್ಲ. ಇಲ್ಲಿರೋರ್ಗಾದ್ರೂ ಬುದ್ಧಿ ಬೇಡವಾ? ಎಂಥ ಜನಗಳಪ್ಪ ಈ ಜನಗಳು. ಸ್ಟ್ರೈಕ್ ಮಾಡು ಬಾ ಅಂದ್ರೂ ಬರ್ತಾರೆ, ಗಲಾಟೆ ಮಾಡು ಬಾ ಅಂದ್ರೂ ಬರ್ತಾರೆ, ಆದರೆ ಇಂಥ ಕೆಲಸಕ್ಕೆಲ್ಲ ಮುಂದೆ ಬರಲ್ಲ. ಸರ್ ಅವಳು ಹೇಗಿದ್ಲು ಸರ್? ಪ್ಲೀಸ್ ಹೇಳಿ. ಹೇಗಿದ್ಲೋ ಏನೋ ಗೊತ್ತಾಗ್ಲಿಲ್ಲ. ಕಣ್ಮುಚ್ಚಿ ತೆರೆಯೋದ್ರಲ್ಲಿ ಘಟನೆ ಆಗ್ಬಿಟ್ಟಿತ್ತು. ಹಾಂ, ಅವಳು ಈ ಕೆಂಪು ಬಣ್ಣದ್ದು ಚಳಿಗೆ ಹಾಕೋತಾರಲ್ಲ ಸ್ವೆಟರ್, ಅದನ್ನ ಹಾಕೊಂಡಿದ್ಲು. ಕೆಂಪು ಬಣ್ಣದ? ಹಾಂ, ಅದೊಂದೇ ನಮಗೆ ನೆನಪಿರೋದು. ಸರ್ ಅವಳನ್ನ ಎಲ್ಲಿ ಕರ್ಕೊಂಡು ಹೋದ್ರು ಸರ್? ನೋಡು, ಆ ಕಡೆ ಕರ್ಕೊಂಡು ಹೋದ್ರಪ್ಪ. ಸಾಹಿತ್ಯ, 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 ಸಾಹಿತ್ಯ. ಯಾಕೆ ಗುರು ಇಷ್ಟು ಟೆನ್ಷನಲ್ಲಿ ಓಡ್ ಬರ್ತಿದ್ಯಾ? ಏನಿಲ್ಲ ಬಾಸ್. ನಿನ್ಕೋ ಗುರು, ಒಂದ್ ನಿಮಿಷ. ತುಂಬಾ ಗಾಬರಿಯಲ್ಲಿದ್ಯಾ? ಏನಾಯ್ತು? ನಮಗೂ ಹೇಳಿದ್ರೆ ನಾವು ಹೆಲ್ಪ್ ಮಾಡ್ತೀವಪ್ಪ. ಬಾಸ್ ನನ್ನ ಹುಡುಗಿ ಮಿಸ್ ಆಗಿದಲ್ಲ ಬಾಸ್. ನೋಡಿ ಈ ಹುಡುಗಿ, ಈ ಹುಡುಗಿ ನೀವು ಯಾರಾದ್ರೂ ನೋಡಿದಿರಾ ಬಾಸ್? ಯಾರು ಇವಳನ್ನ ಎತ್ತಕೊಂಡು ಹೋಗಿದ್ದಾರಂತೆ. ಹುಡುಗಿನ ಅದು ಎತ್ತಾಕೊಂಡು ಹೋದ್ರ? ಗುರು, ಇದೆಲ್ಲ ಮೆಜೆಸ್ಟಿಕಲ್ ಕಾಮನ್ನು. ಯಾರೋ ಮಜಾ ಮಾಡಕ್ಕೆ ಎತ್ತಾಕೊಂಡು ಹೋಗಿರ್ಬೇಕು. ಕೆಲ್ಸ ಆದ್ಮೇಲೆ ಅಲ್ಲೇ ಕರ್ಕೊಂಡ್ ಬಂದ್ ಬಿಡ್ತಾರ ಬಿಡೋ. ಇವಾಗಿನ ರೇಪಿಸ್ಟ್ಗಳು ತುಂಬಾ ನಿಯತ್ತು ಬಾಸ್. ನೀನ್ ನ್ಯೂಸ್ ನೋಡ್ಲಿಲ್ವಾ? 2 ವರ್ಷದ ಹಿಂದೆ ನಾಗರ್ಬಾವಿಯಲ್ಲಿ ಒಂದು ಹುಡುಗಿನ ಎತ್ತಾಕೊಂಡು ಹೋಗಿ ರೇಪ್ ಮಾಡಿ ಅದೇ ಜಾಗದಲ್ಲಿ ವಾಪಸ್ ಕರ್ಕೊಂಡ್ ಬಂದು ಬಿಟ್ರಂತೆ. ಹಾಗೆ ನಿನ್ನ ಹುಡುಗಿನೂ ಕರ್ಕೊಂಡ್ ಬಂದ್ ಬಿಡ್ಬೋದು. ಛೇ, ನಮ್ಗಾದ್ರೂ ಸಿಗ್ಬಾರ್ದಿತ್ತ? ನಮಗ್ ಸಿಕ್ಕಿದ್ದಿದ್ರೆ ಎತ್ಕೊಳ್ರು. ಯಾರು ಸಿಗ್ಬೇಡಿ, ಓಡಿ ಓಡಿ. ಮಗ ಹಿಡಿಯೋ ಹಿಡಿಯೋ ಹಿಡಿಯೋ. ಸಾಹಿತ್ಯ,
ಕಾವ್ಯ ಅಲ್ಲೋಡು, ಆ ಕಡೆ ಹೋದ್ರೆ ಎಷ್ಟು ಡೀಪ್ ಇರ್ಬೋದಲ್ಲ ಅಲ್ಲಿ. ಓಯ್ ಹಾ, ಅದು ಕೆಳಗೆ ಚಿಟ್ಟೆ ಫೋಟೋ ತೆಗಿತಿದ್ದೆ, ಆವಾಗಲೇ ನೀವು ಮಧ್ಯೆ ಬಂದ್ರಿ. ಸೊ ಚಿಟ್ಟೆ ಫೋಟೋನೇ ತೆಗಿತಿದ್ರಾ? ನೋಡಿ. ಹಾಂ ಹಾಂ, ಚಿಟ್ಟೆದೆ ತೆಗಿತಿದ್ದೆ. ನಡಿ ಹೋಗೋಣ. ಏ ಕಾವ್ಯ, ಈ ಕೆರೆ ಬಗ್ಗೆ ಏನೋ ವಿಶೇಷ ಇದೆಯಂತಲ್ಲ, ನಿನ್ಗೇನಾದ್ರೂ ಗೊತ್ತಾ? ಇಲ್ಲ ಸಾಹಿತ್ಯ, ನನಗೂ ಏನು ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರ್ಬೋದು, ಬಾ ಅವ್ರ ಹತ್ರ ಹೋಗಿ ಕೇಳೋಣ. ನಡಿ. ಹಲೋ ಸ್ಮಾರ್ಟ್ ಬಾಯ್, ಹಾ? ಈ ಕೆರೆ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀರಾ? ನನ್ನ ನೋಡಿದ್ರೆ ಗೈಡ್ ಥರ ಕಾಣಿಸ್ತೀನಾ? ನನಗೂ ಅಷ್ಟೇನು ಗೊತ್ತಿಲ್ಲ, ಸ್ವಲ್ಪ ಏನೋ ಗೊತ್ತು. ಸ್ವಲ್ಪ ಗೊತ್ತಿರೋದೇ ಹೇಳಿದ್ರೆ ಸಾಕು. ನೋಡಿ ಮೇಡಮ್, ಅಂದಾಗೆ ನಿಮ್ಮ ಹೆಸರೇನು? ಯಾಕೆ? ನನಗೆ ಹುಟ್ಟೋ ಮಗು ಗಿಡಕ್ಕೆ. ಹಾಂ, ಏನ್ರಿ ನೀವು? ಮತ್ತಿನ್ನೇನ್ರಿ, ಹೆಸರು ಹೇಳಕ್ಕೂ ಕಂಜೂಸಾ? ನನ್ನ ಹೆಸರು ಪ್ರಭು ಅಂತ. ಹ್ಮ್, ನಿಮ್ಮ ಹೆಸರೇನು? ನನ್ನ ಹೆಸರು ಸಾಹಿತ್ಯ. ಓ, ನಿಮ್ದ್ಯಾ ಊರು? ಏನು ಕೆಲಸ ಮಾಡ್ತೀರಾ? ನಮ್ಮೂರು ಬೆಂಗಳೂರು. ನನ್ನ ಕೆಲಸ ಬಂದ್ಬಿಟ್ಟು ಫೋಟೋ ತೆಗಿಯೋದು. ಫೋಟೋ ತೆಗಿಯೋದಾ? ಅದು ಕೆಲಸನಾ? ಹೌದ್ರಿ, ನಾನು ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಹೀಗೆ ಸಿಂಹ, ಹುಲಿ, ಜಿಂಕೆ, ಚಿಟ್ಟೆಗಳದ್ದು ಫೋಟೋ ತೆಗಿತಾ ಇರ್ತೀನಿ. ಮತ್ತೆ ಇಲ್ಲಿಂದ ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತೀರಾ? ಇನ್ನೂ 2 ದಿನ ಇಲ್ಲೇ ಇರ್ತೀನಿ. ಆಮೇಲೆ ಆ ಬೆಟ್ಟಗಳನ್ನೆಲ್ಲ ಕವರ್ ಮಾಡಿಬಿಟ್ಟು ನೆಕ್ಸ್ಟ್ ಎಲ್ಲ ಅಂತ ನೋಡಬೇಕು. ಓ, ಇನ್ನು 2 ದಿನ ಇಲ್ಲೇ ಇರ್ತೀರಾ? ಯಾ. ಸಾಹಿತ್ಯ, ಹಾಯ್ ಸ್ಮಾರ್ಟ್ ಬಾಯ್. ಹೇ, ಏನು ಮಾಡ್ತಿದ್ದೀರಾ? ಸಮಥಿಂಗ್ ನ್ಯೂ, ನೇಚರ್ ಫೋಟೋಗ್ರಫಿ. ನೋಡು, ನಿನ್ನ ಹಿಂದೆ ಇಷ್ಟು ಚೆಲೆಗಳಿದ್ದಾರಂತ ನೀನು ಹಿಂಗೆ ಎಗರಾಡ್ತಾ ಇದೀಯಾ? ಯಾರು? ಏನಪ್ಪ ನಿನ್ ಹೆಸರು? ಪ್ರಭು. ನಾವೆಲ್ಲ ಯಾರು, ಯಾಕೆ ಹೊಡಿತಾ ಇದೀವಿ ಅಂತ ಹೇಳ್ಬಿಟ್ಟು ಹೊಡಿಬೇಕೇನಪ್ಪ? ಪ್ರಭು, ಹೇಳ್ತೀನಿ ಕೇಳು. ಸಾಹಿತ್ಯ ನನ್ ತಂಗಿ ಜೊತೆ ಅಷ್ಟೊಂದ್ ಸಲಿಗೆಯಿಂದ ಇರೋದಕ್ಕೆ ಎಷ್ಟೋ ಧೈರ್ಯ ನಿನಗೆ? ನನ್ನ ತಂಗಿ ಜೊತೆ ಇದ್ದಿದ್ದಕ್ಕೆ, ನಕ್ಕಿದ್ದಕ್ಕೆ, ಅವಳನ್ನ ನಗ್ಸಿದ್ದಕ್ಕೆ ಇಷ್ಟು ಮುಂದುವರಿಬಾರ್ದು ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದುವರಿತು ಮುಗಿಸ್ಬಿಡ್ತೀನಿ.
ಸೆರೆಯಾಗಲಿ ಸೆರೆಯಾಗಲಿ ಅನುರಾಗಕ್ಕೆ ನಾನು ಹಿಂಬಾಲಿಸಿ ಮನದಾಸೆಯನು ಕಳೆದೋಗಲಿ ಕಳೆದೋಗಲಿ ನಿನ್ನ ತೋಳಲಿ ನಾನು ಕಡೆಗಾಣಿಸಿ ಇಡೀ ಲೋಕವನು ಈ ಮನದ ಮಾತು ನೀಯೂಹಿಸಿ ನಾ ಹೇಳೋ ಮುನ್ನ ಹೇಳಿದೆ ಹಾಳಾದ ಪ್ರೀತಿ ರಾಜಿಸಿ ಧಾರಾಳವಾಗಿ ಪ್ರಾಣವ ಹಿಂಡಿದೆ ಸುಂದರ ಕಂಪನ ಹೇಗೋ ಶುರುವಾಗಿ ಕುಣಿದಾಡಿದೆ ಜೀವ ಹಾಯಾಗಿ ಕಣ್ಣಿನ ಕಾಳಗ ತೀರ ಜೋರಾಗಿ ಮರೆಯಾಗಿದೆ ಮೌನ ದೂರಾಗಿ ಬಾಯಾರಿ ನಿಂತ ಈ ಭೂಮಿಗೆ ಕಾವೇರಿಯಂತೆ ಬಂದೆನಿ ಬಾಳೆಂಬ ನನ್ನ ಆಕಾಶಕ್ಕೆ ಆತರೆಯಾಗಿ ಮಿಂಚನು ತಂದೆನಿ ಏಯ್ ನಿಂತ್ಕೊಳ್ಳೋ. ಎಲ್ಲಿಂದ ಬರ್ತಾ ಇದೆಯಾ? ಯಾರ ಹತ್ರ ಗಲಾಟೆ ಮಾಡ್ಕೊಂಡ್ ಬಂದಿದ್ಯಾ? ಮೈಯಲ್ಲೆಲ್ಲ ರಕ್ತ ಕಾಣಿಸ್ತಾ ಇದೆ. ಸರ್ ಇಲ್ಲ ಸರ್, ನಾನು ಗಲಾಟೆ ಮಾಡ್ಕೊಂಡು ಬಂದಿಲ್ಲ ಸರ್. ಯಾರೋ 4 ಜನ ಹುಡುಗರು ಬಂದು ನನಗೆ ಸುಖ ಸುಮ್ಮನೆ ಹೊಡೆದ್ರು ಸರ್. ಅದು ಅಲ್ಲದೆ ನಾನು ಹುಡುಗಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಸರ್. ಅದಕ್ಕೆ ನೀನ್ ಅವ್ರನ್ನ ಹೊಡೆದು ಸಾಯಿಸ್ಬಿಟ್ಯಾ? ಇಲ್ಲ ಸರ್, ನಾನು ಸಾಯಿಸಿಲ್ಲ ಸರ್. ಕತೆ ಹೇಳೋದಿದ್ರೆ ಸ್ಟೇಷನಲ್ಲಿ ಹೇಳು. ನಡಿ ಸ್ಟೇಷನ್ಗೆ. ಏಯ್ ಕರ್ಕೊಳ್ಳೋ. ಸರ್ ಪ್ಲೀಸ್ ನನ್ನ ಬಿಟ್ಬಿಡಿ ಸರ್. ನನ್ನ ಹುಡುಗಿ ಸಾಹಿತ್ಯ ಮಿಸ್ ಆಗಿದ್ದಾಳೆ ಸರ್. ಅವಳನ್ನೇ ಹುಡುಕ್ತಾ ಇದ್ದೀನಿ ಸರ್. ಅವಳು ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಸರ್.
ದಯವಿಟ್ಟು ಅವಳ ನೋಡ್ಕ ಸಹಾಯ ಮಾಡಿ ಸರ್, ಪ್ಲೀಸ್ ಸರ್. ಏಯ್ ಕತೆ ಹೇಳ್ಬೇಡ ಅಂತ ಹೇಳಿಲ್ವಾ? ನಡಿ ಸ್ಟೇಷನ್ಗೆ, ನಿನ್ಗೆ ಅಲ್ಲೇ ಬಾಯ್ ಬಿಡಿಸ್ತೀನಿ. ಏಯ್ ಹೇಳ್ಕೊಳ. ಏಯ್ ಬರ ಸರ್, ತಪ್ಪಿಸ್ಕೊಂಡೆ ಸರ್. ಸಾಹಿತಿ, ಯಾಕೆ ಬೇಜಾರಲ್ಲಿದ್ದೀಯಾ? ಏನಾಯ್ತು? ನನಗೆ ನಿನ್ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಪ್ರಭು. ಇವಾಗ ಬಿಟ್ಟು ಬದುಕೊಂತ ಯಾರು ಹೇಳಿದ್ರು ನಿಂಗೆ? ಹಾಗಲ್ಲ ಕಣೋ, ನಿನ್ನ ತುಂಬ ಇಷ್ಟಪಡ್ತೀನಿ. ನಿನ್ನ ಸ್ಥಾನದಲ್ಲಿ ಬೇರೆ ಯಾರನ್ನೂ ಯೋಚನೆ ಮಾಡೋಕ್ಕೂ ಅಸಾಧ್ಯ. ನಾನು US ಅಲ್ಲಿ ಸ್ಟಡಿ ಮಾಡಿರೋದ್ರಿಂದ ನಾನು ಯಾರ ಜೊತೆನೂ ಜಾಸ್ತಿ ಬೆರ್ತಿರ್ಲಿಲ್ಲ. ನನಗೆ ಸಂಬಂಧದ ಅರ್ಥನೇ ಗೊತ್ತಿರಲಿಲ್ಲ. ಆದರೆ ನೀನು ಸಿಕ್ತಾಗಿಂದ ನಿನ್ನ ಜೊತೆ ಬೆರಿಬೇಕು ಅನಿಸ್ತು. ನಿನ್ನ ಜೊತೆ ಬೆರೆದ್ಮೇಲೆ ನಮ್ಮಿಬ್ರು ಮಧ್ಯೆ ಒಂದು ಸುಂದರವಾದ ಪ್ರೀತಿ ಹುಟ್ಟಿತು. ಯಾವಾಗಲೂ ನಿನ್ನ ಗುಂಗಲ್ಲೇ ಇರೋ ಹಾಗಾಯಿತು. ನಿನ್ನ ಪ್ರೀತಿಯಿಂದನೇ ನಾನು ಇಷ್ಟು ಸಂತೋಷವಾಗಿರೋದು. ನೀನು ನನ್ನ ಜೀವನದಲ್ಲಿ ಇಲ್ಲದೆ ಇರೋ ಈ ಜೀವ. ಹೇ ಸಾಹಿತಿ, ಏನಾಯ್ತು? ನಿನ್ನ ಕಳ್ಕೊಳ್ತೀನೇನೋ ಅನ್ನೋ ಭಯ. ಏನ್ ಹೇಳ್ತಿದ್ಯಾ? ಮೈಸೂರು MP ಮಗನ ಜೊತೆ ನನ್ನ ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಿದಾರಲ್ಲ. ಇನ್ನು 1 ತಿಂಗಳಲ್ಲಿ ಮದುವೆ ಮಾಡಿ ಮುಗಿಸ್ಬೇಕು ಅಂತ MP ಫೋನ್ ಮಾಡಿದ್ರಂತೆ. ಅದಕ್ಕೆ ಡ್ಯಾಡಿ ಇನ್ನು 1 ಮಂತಲ್ಲಿ ಮದುವೆ ಮಾಡಬೇಕು ಅಂತ ತಯಾರಿ ಮಾಡ್ಕೋತಾ ಇದ್ದಾರೆ. ಒಂದು ಕೆಲಸ ಮಾಡು, ನಾಳೆನೇ ನಮ್ಮ ಅಪ್ಪನ ಹತ್ರ ಬಂದು ನೀನು ಮಾತಾಡು. ನೀನು ಬೆಂಗಳೂರಿಗೆ ಹೋದರೆ ಬರೋದಿನ್ನೂ 1 ಮಂತ್ ಆಗತ್ತೆ. ಅಷ್ಟರಲ್ಲಿ ಏನೇನೋ ಆಗೋದ್ರ ಬದಲು ಬಂದು ಮಾತಾಡು ಪ್ಲೀಸ್. ಸರಿ. ನಾನೇ 2 ಗುಂಡಿಗೆ ಇರೋವನು ಅಂದ್ಕೊಂಡಿದ್ದೆ. ನಾನು ಹಾಕಿರೋ ಚಕ್ರವ್ಯೂಹನೆಲ್ಲ ಭೇದಿಸಿ ನನ್ನ ಮುಂದೆನೆ ಬಂದು ನಿಂತಿದ್ಯಾ ಅಂದ್ರೆ ನಿನಗೆ ನನಗಿಂತ ಗುಂಡಿಗೆ ಕಣೋ. ಕಾಕಿ ಕಾವಿ 2 ಹಿಂದೆ ಬಿದ್ದಾಗ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು ಇದು ಖಾದಿದೆ ಕೆಲಸ ಅಂತ. ಕಾವಿನೂ ವರ್ಕ್ ಆಗಲಿಲ್ಲ, ಕಾಕಿನೂ ವರ್ಕ್ ಆಗಲಿಲ್ಲ. ಆದರೆ ಖಾದಿ ಹಾಕ್ಕೊಳ್ಳೋ ನಮ್ಮ ಗುರಿ ಯಾವತ್ತೂ ಮಿಸ್ ಆಗೋದಿಲ್ಲ. ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ನಿನ್ನ 1 ಕ್ಷಣದಲ್ಲಿ ಹೊಡೆದಾಕ್ಬಿಡ್ಬೋದಾಗಿತ್ತು. ಆದರೆ ಇದು ಮೆಜೆಸ್ಟಿಕ್. ಅಪ್ಪಿ ತಪ್ಪಿ ಇದನ್ನೆಲ್ಲ ನಾವೇ ಮಾಡಿಸಿದ್ದು ಅಂತ ಗೊತ್ತಾದರೆ ಅಪ್ಪನ ರಾಜಕೀಯ ಕರಿಯರ್ಗೆ ತೊಂದರೆ ಆಗತ್ತೆ ಅಂತ ಒಬ್ಬೊಬ್ಬರನ್ನೇ ಬಿಟ್ಟೆ. ಕುಡುಕರ ಹತ್ರನೋ ಅಥವಾ ಹುಚ್ಚರ ಹತ್ರನೋ ಸಿಗಾಕೊಂಡು ಸತ್ತೋದ ಅಂತ ನ್ಯೂಸ್ ಆಗಲಿ ಅಂದ್ಕೊಂಡ್ರೆ ಎಲ್ಲ ಬಿಟ್ಟು ನಮ್ಮ ಹತ್ರ ಬಂದು ಸಿಗಾಕೊಂಡೆ. ಸರ್, ಇದನ್ನೆಲ್ಲ ಬಿಟ್ಬಿಡಿ. ನಿಮ್ಮ ತಂಗಿ ಸಾಹಿತ್ಯ ಕಿಡ್ನಾಪ್ ಆಗಿದ್ದಾಳೆ. ಮೊದಲು ಅವಳನ್ನು ಹುಡ್ಕೋಣ. ಅದಕ್ಕಿಂತ ಮೊದಲು ನಿನ್ನನ್ನು ಸಾಯಿಸೋದು ಮುಖ್ಯ.
ಎಸ್ಕೇಪ್. ಗಾಡಿ ಸ್ಟಾರ್ಟ್ ಮಾಡು, ಬೇಗ ಬೇಗ ಬೇಗ. ಮನುಷ್ಯ ತಪ್ಪು ಮಾಡ್ತಾನೆ, ಅಸಹಜ. ಆದ್ರೆ ಎಲ್ಲವೂ ಗೊತ್ತಿದ್ದು ತಪ್ಪು ಮಾಡೋದಿದೆಯಲ್ಲ, ಅದಕ್ಕೇನಂತಾರೆ ಅಪರಾಧ. ನನ್ನ ಮಗಳು ಸಾಹಿತ್ಯನ ಮೈಸೂರು MP ಮಗ ರಾಜ್ಯತೆ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಗೊತ್ತಿದ್ದು ಇಲ್ಲಿ ತನಕ ಬಂದಿದೆಯಲ್ಲ, ಬಹುಶಃ ನನ್ನ ಮಗಳು ಸಾಹಿತ್ಯ ನನ್ನ ಬಗ್ಗೆ ನಿನಗೆ ಸರಿಯಾಗಿ ಹೇಳಿಲ್ಲ ಅನ್ಸುತ್ತೆ. ಮದುವೆ ಗೊತ್ತಾಗಿರೋ ನನ್ನ ಮಗಳನ್ನ ಪ್ರೀತಿ ಮಾಡಿದ್ದು ನಿನ್ನ ಮೊದಲ ಅಪರಾಧ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಯೋಗ್ಯತೆ ನಿನಗೆ ಗೊತ್ತಿದ್ರು ಅದೆಲ್ಲವನ್ನು ಮೀರಿ ನನ್ನ ಎದುರಿಗೆ ನಿಂತು ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ಕೇಳ್ತಾ ಇದೆಯಲ್ಲ, ಅದು ನಿನ್ನ ಮಹಾಪರಾಧ. ನಾನು ತಪ್ಪನ್ನ ಕ್ಷಮಿಸ್ತೀನಿ, ಆದ್ರೆ ಅಪರಾಧನ ದಂಡಿಸ್ತೀನಿ. ನಾನು ದಂಡಿಸಿದ್ರೆ ನಿನ್ನ ಅಸ್ತಿತ್ವ ಇತಿಹಾಸ ಆಗ್ಬಿಡುತ್ತೆ. ನನ್ನ ಮಗ ವಿನಯನ ಕೈ ರುಚಿ ತಿಂದ್ಮೇಲೂ ಕೂಡ ಇಲ್ಲಿ ಬಂದಿದ್ಯಾ ಅಂದ್ರೆ ಎಷ್ಟೋ ಧೈರ್ಯ ನಿನಗೆ. ಸರ್, ಪ್ರಭು, ಹಠ ಮಾಡಬೇಡಪ್ಪ, ಪರಿಸ್ಥಿತಿನ ಅರ್ಥ ಮಾಡ್ಕೋ. ಪದ್ಮಿನಿ, ಫೋಟೋಗ್ರಫರ್ ಯಾವತ್ತೂ ಫ್ಯಾಮಿಲಿ ಫೋಟೋ ಒಳಗಡೆ ಬರೋ ಪ್ರಯತ್ನ ಮಾಡಬಾರ್ದು. ಫೋಟೋಗ್ರಫರ್ ಥರನೇ ಇರಬೇಕು. ಇನ್ನು ಮುಂದೆ ನನ್ನ ಮಗಳು ಸಾಹಿತ್ಯನ ಪ್ರೀತಿ ಮಾಡೋದಿರ್ಲಿ, ಮನಸ್ಸಲ್ಲಿ ನೆನೆಸ್ಕೊಂಡ್ರು ಈಗೇನು ಮಾಡೋದು ಸಾಹಿತಿ? ನಿನ್ನ ಡ್ಯಾಡಿ ಏನು ಹೇಳಿದ್ರು ಒಪ್ತಿಲ್ಲ. ಅದು ಕಂಡೀಷನ್ ಹಾಕಿ ಹೇಳ್ತಿದ್ದಾರೆ. ಅವರಷ್ಟು ಹೇಳಿದ ಮೇಲೂ ನಾನು ಹೇಗೆ ಒಪ್ಪಿಸ್ಲಿ? ಇನ್ನು ಹೇಗೋ ಒಪ್ಪಿಸ್ಬೇಡ. ಅವ್ರಿಗಿನ್ನೇನು ಹೇಳಿದ್ರು ಒಪ್ಪಲ್ಲ. ಸೊ ಬ್ರೇಕಪ್ ಮಾಡ್ಕೊಳ್ಳೋದಲ್ವಾ? ನೀ ನನ್ನ ಪ್ರಾಣ ಕಣೋ. ನಿನ್ ದೂರ ಮಾಡ್ಕೊಂಡು ನಾನು ಹೇಗಿರ್ಲಿ? ಮತ್ತೇನು ಮಾಡೋದೀಗ? ಇಬ್ರು ಓಡೋಗಿ ಮದ್ವೆ ಆಗೋಣ. ಏನು ಹೇಳ್ತಿದ್ಯಾ ಸಾಹಿತ್ಯ? ಏನು ತಮಾಷೆ ಮಾಡ್ತಿದ್ಯಾ? ನಾನು ತಮಾಷೆ ಮಾಡ್ತಿಲ್ಲ. ನಾನು ನಿನ್ ಜೊತೆ ಬರ್ತೀನಿ ಅಷ್ಟೇ, ಆಮೇಲೆಲ್ಲ ಸರಿ ಹೋಗುತ್ತೆ. ಸಾಹಿತಿ, ಅದು ಹೇಗೆ ಸಾಧ್ಯ? ಓಡೋಗಿ ಮದುವೆ ಆಗೋದು ತಪ್ಪಲ್ವಾ? ಆದ್ರೆ ತಪ್ಪು ಸರಿ ಅಂತ ಯೋಚನೆ ಮಾಡ್ತಿದ್ರೆ ನಾನು ನಿನ್ ಕಳ್ಕೋತೀನಿ ಕಣೋ. ನಾನೇನು ಮಾಡಲಿ ಹೇಳು? ನಿನ್ ಬಿಟ್ಟು ನನ್ನ ಕೈಲಿ ಬದುಕಕ್ಕಾಗಲ್ಲ. ಅದನ್ನ ನೆನ್ಸ್ಕೊಂಡ್ರು ಜೀವ ಸಂಕಟ ಆಗುತ್ತೆ. ನೋಡು ಪ್ರಭು, ಮನೇಲಿ ಬೇಡ ಅಂದಿದ್ಕೆ ನಾನಿನ್ನ ಬಿಟ್ರೆ ನೀನು ಶಾಶ್ವತವಾಗಿ ದೂರ ಆಗ್ತೀಯ. ಆದರೆ ತಂದೆ ತಾಯಿನ ಬಿಟ್ಟು ನಿನ್ನ ಜೊತೆ ಬಂದರೆ ನಿನ್ನೂ ಕಳ್ಕೊಳ್ಳಲ್ಲ, ತಂದೆ ತಾಯಿನೂ ಕಳ್ಕೊಳ್ಳಲ್ಲ. ಯಾಕಂದರೆ ಹೆತ್ತೋರು ಮಕ್ಕಳನ್ನ ಯಾವತ್ತೂ ದೂರ ಮಾಡಲ್ಲ. ಮಕ್ಕಳು ಏನೇ ಮಾಡಿದ್ರು ಕ್ಷಮಿಸೋ ದೊಡ್ಡ ಗುಣ ತಂದೆ ತಾಯಿಗಿರುತ್ತೆ. ಪ್ಲೀಸ್ ಪ್ರಭು, ಇಲ್ಲ ಅನ್ಬೇಡ. ನಾನು ಸತ್ತೇ ಹೋಗ್ತೀನಿ ಅಷ್ಟೇ. ಹೌದು ಸಾಹಿತಿ, ನನಗೂ ನೀನು ಬಿಟ್ಟು ಬದುಕೋ ಶಕ್ತಿ ಇಲ್ಲ. ಒಂದು ಕೆಲಸ ಮಾಡು, ನಂಗೊಂದು ವಾರ ಟೈಮ್ ಕೊಡು. ಅಷ್ಟರೊಳಗೆ ಬೆಂಗಳೂರಲ್ಲಿ ನಾನು ರೂಮ್ ಚೇಂಜ್ ಮಾಡಿಬಿಟ್ಟು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ನೀನು ಬಸ್ ಹತ್ಬಿಟ್ಟು ಬಂದರೆ ಸಾಕು, ನಾನು ಅಲ್ಲಿ ಇಳಿಸ್ಕೋತೀನಿ. ಆದರೆ ನಾನು ಫಾರಿನಲ್ಲಿ ಹೆಚ್ಚಿದ್ದಿದ್ರಿಂದ ನಂಗೆ ಬೆಂಗಳೂರು ಹೊಸ್ತು. ಒಬ್ಬಳೇ ಬರೋಕ್ಕೆ ಭಯ ಆಗತ್ತೆ ಪ್ರಭು. ಅಯ್ಯೋ, ಯಾಕೆ ಭಯ? ಬೆಂಗಳೂರಲ್ಲಿ ಲಾಸ್ಟ್ ಸ್ಟಾಪಲ್ಲಿ ಇಳ್ಕೊ, ನಾನು ಅಲ್ಲೇ ಇರ್ತೀನಿ, ಸರಿನಾ? ಆಯಿತು ಸ್ಮಾರ್ಟ್ ಬಾಯ್. ಸಾಹಿತ್ಯ, ಸಾಹಿತ್ಯ!
ಇಲ್ಲೊಂದು ದೇವಸ್ಥಾನ ಇದೆ ಕಣೋ, ಗಣೇಶಂದು. ಅಲ್ಲಿ ನಿಲ್ಸಿದಾನಾ? ಸರಿ, ನಾನಿರೋ ಜಾಗದಿಂದ ಸ್ವಲ್ಪ ದೂರದಲ್ಲಿದ್ಯಾ. ನೀನೀಗ ಎಲ್ಲಿದ್ಯಾ? ಪ್ರಭು, ಪ್ರಭು. ಈಗ ಬಂದ ಸುದ್ದಿ. ಪ್ರಭು ಎಂಬ ಹುಡುಗ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ತಾನು ಪ್ರೀತಿಸಿದ ಹುಡುಗಿಯನ್ನು ಮನೆಯಲ್ಲಿ ಒಪ್ಪದೇ ಇರುವ ಕಾರಣ ಅವಳನ್ನು ಬೆಂಗಳೂರಿಗೆ ರಿಜಿಸ್ಟರ್ ಮ್ಯಾರೇಜ್ ಆಗಲು ಕರೆಸಿರುತ್ತಾನೆ. ಆಕೆ ಒಂದು ಟ್ರೈನ್ ಅಪಘಾತದಲ್ಲಿ ಸತ್ತು ಹೋಗಿರುವುದನ್ನು ಕಣ್ಣೆದುರಿಗೆ ನೋಡಿರುವುದರಿಂದ ದೊಡ್ಡ ಆಘಾತವಾಗಿ ತಾನು ಬದುಕುಳಿಯುವುದರಲ್ಲಿ ಯಾವ ಅರ್ಥವೂ ಇಲ್ಲ ಎಂದು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮೂಲತಃ ಶಿವಮೊಗ್ಗದವನಾಗಿದ್ದು ಬೆಂಗಳೂರಿನಲ್ಲಿ ವೈರ್ ಕೊಡುವ ಕೆಲಸ ಮಾಡುತ್ತಿದ್ದಾನೆ. ನೋಡು ಪುಟಿ, ಈ ಜೀವನ ಅಂದ್ರೆ ಆಗೋಗಿರೋದನ್ನೆಲ್ಲ ನೆನೆಸ್ಕೊಂಡು ಮೂಲೆಯಲ್ಲಿ ಅಳುತ್ತಾ ಕೊರಗ್ತಾ ಕೂತ್ಕೊಳ್ಳೋದಲ್ಲ. ಜೀವನ ಅಂದ್ರೆ ಹಳೆದ್ನೆಲ್ಲ ಮರ್ತು ಮುಂದಿನ ಜೀವನವನ್ನ ಸುಖವಾಗಿ ಸುಂದರವಾಗಿ ಕಟ್ಕೊಳ್ಳೋದು. ಪುಟಿ, ನೀನು ಚಿಕ್ಕೋಳ್ಕೊಣ, ನಡೆದಿದ್ನೆಲ್ಲ ಹಳೆ ಕನಸು ಅಂತ ಮರ್ತ್ಬಿಡು. ರಾಜ್ನ ಮದುವೆಗೆ ಸುಖವಾಗಿಟ್ಬಿಡಮ್ಮ. ನೋಡ್ಪುಟ್ಟಿ, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಹೆಣ್ಣು ಒಂದ್ಸಲ ಜೀವನ ಹಾಳು ಮಾಡ್ಕೊಂಡ್ರೆ ಮತ್ತೆ ಜೀವನ ಸಿಕ್ಕೋದಿಲ್ಲ. ನಿನಗೆ ಸಿಗ್ತಾ ಇದೆ. ಈ ಅವಕಾಶನ ನೀನು ಸರಿಯಾಗಿ ಉಪಯೋಗಿಸ್ಕೋಬೇಕು. ಹಲೋ ಸರ್, ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಗೌಡ್ರೆ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹೇಳಿ ಸರ್. ಮದುವೆ ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ ಸರ್. ಗೌಡ್ರೆ, ನಾಳೆ ನಡೆದ ಹಾಗೆ ಮನೆಗೆ ಬಂದು ಹೋಗಿ. ಮದುವೆ ಇನ್ನೇನು ಜಾಸ್ತಿ ದಿನ ಇಲ್ಲವಲ್ಲ, ಅದಕ್ಕೆ ಮದುವೆ ತಯಾರಿ ಬಗ್ಗೆ ಮಾತಾಡೋದಿತ್ತು. ಅದೇ ವಿಚಾರವಾಗಿ ತಮ್ಮ ಹತ್ರ ಮಾತಾಡೋಕೆ ಬರೋಣ ಅಂತ ಇದ್ದೆ. ಏನಿಲ್ಲ ಸರ್, ನಮ್ಮ ಸಾಹಿತ್ಯ ತುಂಬ ಹಠ ಮಾಡ್ತಾ ಇದ್ದಾಳೆ. ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ ಅಂತ. ಇನ್ನೊಂದು ಸ್ವಲ್ಪ ದಿವಸ ಸರ್, ನಾನು ಒಪ್ಪಿಸ್ತೀನಿ. ಏನು ಹೀಗೆ ಹೇಳ್ತಾ ಇದ್ದೀರಾ? ನೋಡಿ, ಆ ಡೇಟಿಗೆ ಮದುವೆ ನಡೀಲೇಬೇಕು. ಇಲ್ಲ ಅಂತಂದ್ರೆ ನನ್ನ ಮಗನಿಗೆ ಬೇರೆ ಸಂಬಂಧ ಹುಡುಕಿ ಮದುವೆ ಮಾಡ್ತೀನಿ. ಸರ್, ಹಾಗನ್ಬಿಡಿ ಸರ್. ಸಾಹಿತ್ಯನ ಒಪ್ಸೋ ಜವಾಬ್ದಾರಿ ನಂದು. ಫಿಕ್ಸ್ ಮಾಡಿರೋ ಡೇಟ್ಗೆ ಮದುವೆ ಮಾಡ್ಬೇಡ ಸರ್. ಸರಿನಾ ಸರ್? ಕೋಪಿಸ್ಕೊಬಿಡಿ ಸರ್, ಪ್ಲೀಸ್. ಸರಿ. ನೀವು ಹೇಳಿರೋ ಏರಿಯಾನೆಲ್ಲ ಕವರ್ ಮಾಡಿದ್ದೀನಿ. ಒಂದೊಂದು ಏರಿಯಾಗೆ ಇಷ್ಟಿಷ್ಟ ಆಗುತ್ತೆ ಸರ್. ಫೈನ್. ಈ ಏರಿಯಾಗಳ ಬಗ್ಗೆ ಇನ್ನು ಸ್ವಲ್ಪ ಡೀಟೇಲ್ ತಗೊಳ್ಳಿ. ನಾ ಹೇಳಿದ್ ಗೊತ್ತಾಯ್ತಲ್ಲ? ಸರಿ ಸರ್, ಗೊತ್ತಾಯ್ತು. ಇನ್ನು ನಿಲ್ಲಿಸ್ತಿಲ್ವಾ? ಎತ್ತು ತಲೆ ಮೇಲೆ ಎತ್ತು. ಒಳ್ಳೆ ಮಾತನ್ನ ಹೇಳಿದ್ರೆ ಕೇಳಲ್ವಾ ನೀನು? ಏನೋ ಚಿಕ್ಕ ಹುಡುಗಿ ಹೋಗ್ಲಿ ಅಂತ ಬಿಟ್ರೆ ಬೇಜಾನ್ ಆಟ ಆಡ್ತಾ ಇದೀಯ.
ನಿನ್ಗೆ ಇಷ್ಟ ಹಠ ಇರ್ಬೇಕಾದ್ರೆ ನಾನ್ ನಿಮ್ಮಪ್ಪ, ನನ್ಗೆ ಇಷ್ಟ ಹಠ ಇರ್ಬೇಡ. ನನ್ನ ಗುರಿ, ನನ್ನ ಹಠದ ಮುಂದೆ ನನ್ನ ಮಗಳು ಮಮಕಾರ ಯಾವುದು ನಿಲ್ಲೋದಿಲ್ಲ. ನೀನ್ ಒಪ್ಕೊಂಡ್ರು ಒಪ್ಕೊಂಡ್ರೆ ಇದ್ರು ಈ ಮದುವೆ ನಡೆಯುತ್ತೆ. ಏನ್ ಬಾಸ್, ಮದ್ವೆ ಗೆಟಪ್ ಅಲ್ಲಿ ಒಳ್ಳೆ ರಾಜ್ಕುಮಾರ್ ಥರ ಕಾಣ್ತಿದ್ಯಾ? ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಅನಿಸ್ತಿದೆ. ನನ್ನಿಂದ ಒಂದು ಹುಡುಗಿ ಜೀವನ ಹಾಳಾಗ್ಬಾರ್ದಲ್ವಾ? ಯಾರೋ ಹೇಳಿದ್ ನಿನ್ಗೆ ನಿನ್ನಿಂದ ಒಂದು ಹುಡುಗಿ ಜೀವನ ಹಾಳಾಗ್ತಿದೆ ಅಂತ? ಟು ಬಿ ಫ್ರ್ಯಾಂಕ್, ನಿನ್ ಕೈ ಹಿಡಿಯೋದಕ್ಕೆ ಪುಣ್ಯ ಮಾಡಿರ್ಬೇಕು. ನಾವ್ ಅನ್ಕೊಂಡ್ ಹಾಗೆ ಲೈಫ್ ಸಾಗಲ್ಲ ಕಣೋ. ಲೈಫ್ ಹೇಗ್ ಸಾಗುತ್ತೋ ನಾವು ಅದ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಜಸ್ಟ್ ಚಿಲ್ ಮ್ಯಾನ್. ಸರಿ, ಸಾಹಿತ್ಯ ರೆಡಿ ಆಗಿದ್ದಾಳ, ನೋಡ್ಕೊಂಡು ಬರ್ತೀನಿ. ಸಾಹಿತ್ಯ ಅವರೇ, ಇಲ್ಲೇನ್ ಮಾಡ್ತಿದ್ದೀರಾ? ಹಸೆ ಮನೆ ಅಲ್ಲಿದೆ, ಬನ್ನಿ, ಮುಹೂರ್ತಕ್ಕೆ ಟೈಮ್ ಆಯ್ತು. ಓ, ನಾನು ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ರಾಜ್ ಕ್ಲೋಸ್ ಫ್ರೆಂಡ್, ಒನ್ ಆ್ಯಂಡ್ ಓನ್ಲಿ ಫ್ರೆಂಡ್. ಆ ಸಲ್ಗೆಗೆ ನಿಮ್ಗೊಂದು ಮಾತು ಹೇಳ. ಮದುವೆ ಹೆಣ್ಣು ಅಂತ ಕಾಣಕ್ಕೆ ಮೈ ತುಂಬ ಒಡವೆಗಳನ್ನ ಹಾಕ್ಕೊಂಡಿದ್ದೀರಾ, ಆದರೆ ವೆರಿ ಇಂಪಾರ್ಟೆಂಟ್, ನಿಮ್ಮ ಮುಖದಲ್ಲಿ ನಗು ಅನ್ನೋ ಆಭರಣನೇ ಕಾಣಿಸ್ತಿಲ್ಲ. ಇನ್ನೂ ಆ ಪ್ರಭು ಯೋಚನೆನಾ? ನಮ್ಮಿಬ್ಬರದು ಹೊಸ ಪರಿಚಯ ಆದ್ರೂ ನಾನು ನಿಮ್ಗೊಂದು ಅಡ್ವೈಸ್ ಕೊಡ್ಲಾ? ಏನೇ ಆದ್ರೂ, ಏನೇ ಬಂದ್ರು ಅದನ್ನೆಲ್ಲ ದಾಟಿ ಜೀವನ ನಡೆಸಲೇಬೇಕು. ನಡೀರಿ ಸಾಹಿತ್ಯ, ನಿಮಗೋಸ್ಕರ ಕಲ್ಯಾಣ ಮಂಟಪ ಹೂವಿನ ಅಲಂಕಾರದಿಂದ ನಿಮ್ಮ ಆಗಮನಕ್ಕೆ ಸಜ್ಜಾಗಿ ನಿಂತಿದೆ. ಹಾಗೆ ಹಸೆಮಣೆ, ಹೂವಿನ ಮಾಲೆ, ಅರಿಶಿಣ, ಕುಂಕುಮ, ತಾಳಿ, ಮಂತ್ರ, ಅಕ್ಷತೆ, ಅತಿಥಿ ಎಲ್ಲ ನಿಮ್ಮ ಮುಂದಿನ ಅಮೂಲ್ಯವಾದ ಜೀವನಕ್ಕೆ ಹರಸಿ ಆಶೀರ್ವದಿಸೋದಕ್ಕೆ ಕಾಯ್ತಾ ಇದೆ. ಸಾಹಿತ್ಯ, ಜೀವನ ಅಂದಮೇಲೆ ಕೆಲವೊಂದಕ್ಕೆ ಅರ್ಥನ ರೂಪಿಸ್ಕೊಳ್ಳೇಬೇಕು. ಆಗಲೇ ಒಂದು ಜೀವಕ್ಕೆ ಜೀವನ ಸಿಗೋದು. ಯಾಕೆ ಪೂಜೆ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ನನ್ನ ಪ್ರಭುನ ನೀವೆಲ್ಲ ಸೇರ್ಕೊಂಡು ಕಿತ್ಕೊಂಡ್ಬಿಟ್ರ. ನಿಮ್ಗಳ ಸ್ವಾರ್ಥಕ್ಕೆ ನನ್ನ ಪ್ರಭುನ ಸಾಯಿಸ್ಬಿಟ್ರಲ್ಲ. ಇವತ್ತಿಗೆ 1 ವರ್ಷ ಆಯ್ತು ನನ್ನ ಪ್ರಭು ಸತ್ತು. ಈ 1 ವರ್ಷ ಕಳೆಯಷ್ಟರಲ್ಲಿ ನನಗೆ 1000 ವರ್ಷ ಕಳ್ದಂಗ ಆಗೋಯ್ತು. ನಾನು ಹೇಗ್ ಬದುಕ್ಲಿ? ನಿಮ್ಗಳ ಮುಖ ನೋಡಿದ್ರೆ ನನ್ನ ಪ್ರಭು ಇನ್ನು ಜಾಸ್ತಿ ನೆನಪಿಗೆ ಬರ್ತಾನೆ. ನನ್ನ ಕಣ್ ಮುಂದೆ ಇರಬೇಡಿ, ಹೊರಟೋಗಿ. ಸಮಾಧಾನ ಮಾಡ್ಕೊಳ್ಳಿ ಸಾಹಿತ್ಯ ಅವರೇ. ಏನ್ ಸಮಾಧಾನ ಮಾಡ್ಕೊಳ್ಳೋದು?
ಫಿಕ್ಸ್ ಮಾಡಿರ್ಲಿಲ್ಲ ಅಂದಿದ್ರೆ ನಮ್ಮಪ್ಪ ಪ್ರಭು ಜೊತೆನೆ ನನ್ನ ಮದ್ವೆ ಮಾಡ್ಕೊಡ್ತಿದ್ರು. ನಿಮ್ಮಿಂದಾನೆ, ಎಲ್ಲ ನಿಮ್ಮಿಂದಾನೆ. ನನ್ ಪ್ರಭು ಸಾಯೋದಕ್ಕೂ ನೀವೇ ಮೂಲ ಕಾರಣ. ನಮ್ಮಪ್ಪನ್ಗೆ ನಿಮ್ಗಳಿಗೆ ರಾಜಕೀಯ ಗಟ್ಟಿ ಮಾಡ್ಕೊಳಕ್ಕೋಸ್ಕರ ನಮ್ಮನ್ ಬಲಿ ತಗೊಂಡ್ರಲ್ಲ. ನನ್ ಕಣ್ಣೆದ್ರಿಗಿರ್ಬೇಡಿ. ಗೆಟ್ ಔಟ್. ಸಾಹಿತ್ಯ ಅವರೇ, ಏನು ರಾತ್ರಿ ಜೋರಾಗಿ ಮಾತು ಕೇಳಿಸ್ತಾ ಇತ್ತು? ರಾಜ್ ಜೊತೆ ಜಗಳ ಆಡ್ತೀಯಾ? ರಾಜ್ ಬೇರೆ ಹೊರಗಡೆ ಮಲಗಿದ್ದ. ಏನು ಸಮಾಚಾರ? ಆಗಿರೋದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ನಿನ್ನ ಮನಸ್ಸಿನ ನೆಮ್ಮದಿನೂ ಹಾಳು ಮಾಡ್ಕೋಬೇಡ, ನಮ್ಮನೆ ನೆಮ್ಮದಿನೂ ಹಾಳು ಮಾಡಬೇಡ. ಇದನ್ನ ಕಾದು ಕಾದು ಬಲವಂತವಾಗಿ ನನ್ನ ಸೊಸೆ ಮಾಡ್ಕೊಂಡ್ರಲ್ಲ, ಅದಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಿತ್ತು. ಹೇಯ್, ಎಷ್ಟು ಮಾತಾಡ್ತಾ ಇದೀಯಾ? ನೀನು ಹಿಂದೆ ಹೇಗಿದ್ಯೋ ಅದು ನನಗೆ ಬೇಕಾಗಿಲ್ಲ. ಇನ್ನು ಮುಂದೆ ನಾವು ಹೇಳ್ದಾಗ ಕೇಳ್ಕೊಂಡು ಈ ಮನೆಗೂ ನನ್ನ ಮಗನಿಗೂ ಸರಿಯಾಗಿ ನಡ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ಊಟ ಆಯ್ತಾ ಸಾಹಿತ್ಯ? ಬರೋದು ಸ್ವಲ್ಪ ಲೇಟ್ ಆಯ್ತು, ಹೊರಗೆ ಹೋಗಿದ್ದೆ. ಹೊರಗೋದವ್ರು ಹೊರಗೆ ಹೋಗ್ಬೇಕಿತ್ತು. ಮತ್ತ್ಯಾಕೆ ಬಂದ್ರಿ? ನನ್ನ ಲೈಫ್ ಇಂತಾನೆ ಹೊರಗೆ ಹೋಗಿ. ಏನ್ ನೋಡ್ತಾ ಇದ್ದೀರಾ? ನನ್ನ ಮಾತು ಅರ್ಥ ಆಗ್ಲಿಲ್ವಾ? ನನ್ಗೀಗಿಂದೀಗ್ಲೇ ಡಿವೋರ್ಸ್ ಬೇಕು. ಏನ್ ಬೇಕು? ಡಿವೋರ್ಸಾ? ಡಿವೋರ್ಸ್ ಕೊಟ್ಟು ಊರವ್ರ ಮುಂದೆ ನನ್ನ ಮಾನ ಮರ್ಯಾದೆ ಹರಾಜಾಕ್ಬೇಕು ಅಂತ ಇದೀಯಾ? ಬೆಳಿಗ್ಗೆ ಒಳ್ಳೆ ಮಾತಿನಲ್ಲಿ ಹೇಳಿದ್ದು ಅರ್ಥ ಆಗ್ಲಿಲ್ಲ? ಅಪ್ಪ ಹೋಗ್ಲಿ ಬಿಡಿ, ಅವಳೇನೋ ಟೆನ್ಷನ್ ಅಲ್ಲಿ. ಹೇಯ್, ಸುಮ್ಮನೆ ಇರೋ. ನೋಡೋ, ನಾನೇನು ಅಂತ ನಿನಗೆ ಗೊತ್ತಿಲ್ಲ. ಗೊತ್ತಾಗೋ ಹಾಗೆ ಮಾಡ್ಕೋಬೇಡ. ಇಷ್ಟಕ್ಕೆಲ್ಲ ಕಾರಣ ಇವನೇ. ನನ್ನ ಮಾತು ಕೇಳಲಿಲ್ಲ ಅಂತಂದ್ರೆ ಇದೇ ಗತಿ ನಿನಗೂ ಬರುತ್ತೆ. ಸಾಹಿತ್ಯ, ಯಾಕೆ ನನ್ನನ್ನು ದ್ವೇಷಿಸ್ತಿದ್ಯಾ? ಅಂತ ತಪ್ಪು ನಾನೇನು ಮಾಡಿದ್ದೇನೆ? ನನಗೂ ನಿನ್ನ ಪ್ರಭು ಸಾವಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನೀನನ್ನು ತಪ್ಪು ತಿಳ್ಕೊಂಡಿದ್ಯಾ? ಇವಳಿಗೆ ನಾನು ಏನು ಅಂತ ಹೇಳೊಪ್ಪಿಸ್ಲಿ, ಒಂದು ಅರ್ಥ ಆಗ್ತಿಲ್ಲ. ಹೀಗೆ ಬಿಟ್ರೆ ದಿನ ಕೊರಗ್ತಾ ಕೊರಗ್ತಾ ತನ್ನನ್ನು ತಾನೇ ಕೊಂದ್ಕೊಂಡ್ಬಿಡ್ತಾಳೆ. ಇವಳು ಅನುಭವಿಸ್ತಿರೋ ನೋವನ್ನೇ ನಾನು ಅನುಭವಿಸ್ತಿದ್ದೀನಲ್ವಾ? ಇವಳ ಥರನೇ ನಾನು ನನ್ನ ಪ್ರೀತಿನ ಕಳ್ಕೊಂಡಿಲ್ವಾ? ನಾನೇ ಏನು, ಜಗತ್ತಲ್ಲಿ ಎಷ್ಟೋ ಜನ ಪ್ರೀತಿನ ಕಳ್ಕೊಂಡಿದ್ದಾರೆ. ಎಲ್ಲರೂ ಇವಳ ಥರನೇ ಹಳೆ ನೆನಪಲ್ಲೇ ಕೊರಗ್ತಾ ಇರ್ತಾರ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರು ನಮ್ಮನ್ನು ಬಿಟ್ಟು ಹೋದಾಗ ಅದೆಷ್ಟು ನೋವಾಗುತ್ತೆ ಅಂತ ನನಗೂ ಗೊತ್ತು. ಆದರೂ ಕಷ್ಟಪಟ್ಟು ಅದನ್ನೆಲ್ಲ ಮರೆತು ನಾನು ಜೀವನ ನಡೆಸ್ತಾ ಇದ್ದೀನಲ್ಲ. ಸಿತಾರ, ನೀನು ಯಾಕೆ ನನ್ನನ್ನು ಬಿಟ್ಟು ಹೋದೆ? ಇವತ್ತ್ಯಾಕೋ ನಿನ್ ಜೊತೆನೆ ನಾನು ಬಂದ್ಬಿಡ್ಬೇಕಿತ್ತು ಅಂತ ತುಂಬಾನೇ ಅನಿಸ್ತಾ ಇದೆ. ಥೂ, ನಿಮ್ ದೊಡ್ಡತನಕ್ ಬೆಂಕಿ ಹಾಕ. ಮನುಷ್ಯರ ನೀವು? ಮನುಷ್ಯರ ತರ ಇರೋ ರಾಕ್ಷಸರು. ಉದ್ಧಾರ ಆಗ್ತೀರಾ ನೀವು? ಅನ್ಯಾಯವಾಗಿ ನಮ್ ಹುಡ್ಗಿನ ಬಲಿ ತಗೊಂಡ್ಬಿಟ್ರಲ್ಲ ನೀವು. ಏನಮ್ಮ ನೀವ್ ಹೇಳ್ತಾ ಇರೋದು ನನಗೊಂದು ಅರ್ಥ ಆಗ್ತಾ ಇಲ್ಲ. ಹೆಂಗ ಅರ್ಥ ಆಗುತ್ತೆ? ಶ್ರೀಮಂತ್ಗೆ ನೆತ್ತಿಗೆ ಕುಂತೈತಲ್ಲ. ನಿಮ್ ಸೋಕಿಗೆ ನಮ್ ಹುಡ್ಗಿ ಜೀವನಾನೇ ಬೇಕಿತ್ತ? ಇನ್ನೊಂದ್ ಸಾವುಕಾರ ಹುಡ್ಗಿನ ಮದ್ವೆ ಆಗ್ಬೇಕು ಅಂತ ನಮ್ ಬಂಗಾರದಂತ ಹುಡ್ಗಿನೇ ಸಾಯಿಸ್ಬಿಟ್ರಲ್ಲಯ್ಯ. ಸಾಹಿತ್ಯ, ನೀನ್ ಪ್ರೀತಿ ಮಾಡಿದ ಪ್ರಭುವಿಂದ ದೂರ ಆಗಿ ವರ್ಷಗಳೇ ಕಳೆದು ಹೋದ್ರು ಈಗ್ಲೂ ನಿನಗವನನ್ನ ಮರೆತು ಬದುಕೋಕ್ಕಾಗಲ್ಲ ಅಂದ್ರೆ ನಿಂದೆಷ್ಟು ನಿಷ್ಕಲ್ಮಶವಾದ ಪ್ರೀತಿ. ಪ್ರತಿಯೊಬ್ರು ತಾನ್ ಪ್ರೀತಿ ಮಾಡ್ತಿರೋರ್ ಮೇಲೆ ಇಷ್ಟು ಪ್ರೀತಿ ತೋರಿಸಿದ್ರೆ ಜಗತ್ತಲ್ಲಿ ಯಾರೂ ಪ್ರೀತಿನ ಕಳ್ಕೊಳ್ಳಲ್ಲ ಅನ್ಸತ್ತೆ. ನಾನ್ ಕಣ್ಮುಂದೆ ಇದ್ರೆ ತಾನೆ ನಿನಗಿನ್ನೂ ಜಾಸ್ತಿ ಪ್ರಭು ನೆನಪಾಗಿ ಸಂಕಟ ಆಗೋದು. ಇನ್ ಹಾಗಾಗಲ್ಲ ಸಾಹಿತ್ಯ. ನೀನ್ ಆರಾಮಾಗಿರ್ಬೇಕು. ನನ್ನಿಂದ ನಿನ್ ಜೀವ ಕಳ್ಕೋಬಾರ್ದು. ಹಾಗೆ ನಮ್ಮಪ್ಪ ರಾಜಕೀಯಕ್ಕೆ ಒಳ್ಳೇದಾಗ್ಲಿ ಅಂತ ನನ್ನ ಹೃದಯನೇ ಕಿತ್ಕೊಂಡ್ರು. ನನ್ನಪ್ಪನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗತ್ತೆ. ಹೀಗಿರೋವಾಗ ನಾನು ಯಾರಿಗೋಸ್ಕರ ಈ ಮನೇಲಿರ್ಲಿ ಸಾಹಿತ್ಯ?
ಅಯ್ಯೋ, ರಾಜ್ ಮನೆ ಬಿಟ್ಟೆ ಹೋದ್ರಾ? ನನ್ನ ಮಗ ಮನೆ ಬಿಟ್ಟು ಹೋಗೋಷ್ಟು ಹಿಂಸೆ ಕೊಟ್ಯಾ? ಹಾ? ನನ್ನ ಮಗ ಸಂಜೆ ಒಳಗಡೆ ಮನೆಯಲ್ಲಿರ್ಬೇಕು. ಇಲ್ಲ ಅಂತಂದ್ರೆ ನಿನ್ನನ್ನ ನಿಮ್ಮಪ್ಪನ್ನ ನಡು ರಸ್ತೆಯಲ್ಲಿ ಹೂತಾಕ್ಬಿಡ್ತೀನಿ. ಛೇ, ಎಲ್ಲಿ ಅಂತ ಹುಡುಕ್ಲಿ? ಯಾರ ಹತ್ರ ಕೇಳಿದ್ರೆ ಗೊತ್ತಾಗ್ಬೋದು? ಹಾ, ದೀಪಿಕಾ. ಒಂದೇ ಹೃದಯದೊಳಗೆ 100 ಕಿಟಕಿ ತೆರೆದು ನನ್ನ ಬಾಳ ಬೆಳಕ ನಾ ಹುಡುಕೋದು ಹೇಗೆ? ಒಂದೇ ದಾರಿಯೊಳಗೆ ದಿನ ಹಗಲು ಇರುಳ ಕರೆದು ನನ್ನ ದಾರಿ ನಾನೇ ಮರೆತೋದರೆ ಹೇಗೆ? ಮನಸ್ಸೆಂಬುದು ಒಂದು ಬಂದಿಖಾನೆಯ ತರಹ ಮನನೊಂದಿದೆ, ಯಾವ ಬಂಧವಿಲ್ಲದೆ ಸನಿಹ. ಮನಸ್ಸೆಂಬುದು ಒಂದು ಬಂದಿಖಾನೆಯ ತರಹ ಮನನೊಂದಿದೆ, ಯಾವ ಬಂಧವಿಲ್ಲದೆ ಸನಿಹ. ಕೊನೆಯಾಯಿತೇ ಋಣ, ಕೈ ನೋವಿನ ಕ್ಷಣ. ಹೌದಾ? ಸರಿ, ಹಾಗಾದ್ರೆ ದೀಪಿಕಾ, ನಿಮ್ಗೇನಾದ್ರೂ ರಾಜ್ ಬಗ್ಗೆ ಗೊತ್ತಾಯ್ತಾ? ಅವ್ರು ಲೆಟ್ರು ಬರ್ದಿಟ್ಟು ಮನೆ ಬಿಟ್ಟು ಹೋಗಿದ್ದಾರೆ. ನನ್ಗೇನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಮಾವ ಬೇರೆ ನನ್ನ ಮೇಲೆ ಉರಿದು ಬೀಳ್ತಾ ಇದ್ದಾರೆ. ಪ್ಲೀಸ್, ನಿಮ್ಗೇನಾದ್ರೂ ಅವ್ರ ಬಗ್ಗೆ ಗೊತ್ತಿದ್ರೆ ಹೇಳ್ತೀರಾ? ಅವ್ನು ಎಲ್ಲಿಗೆ ಹೋಗಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನೀನ್ಯಾಕೆ ಇಷ್ಟೊಂದು ಪಶ್ಚಾತ್ತಾಪ ಪಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಿನಗೆ ಬೇಕಾಗಿರೋದು ಅದೇ ತಾನೇ? ಅವನು ನಿನ್ನ ಜೀವನದಿಂದ ದೂರ ಹೋಗ್ಬೇಕು ಅಂತ ನೀನು ಕಾಯ್ತಿದ್ದೆ. ಏನೋ ಅವನು ನಿನ್ನ ಜೀವನದಲ್ಲಿ ಬಂದಿರೋದೇ ದೊಡ್ಡ ತಪ್ಪು ಅನ್ನೋ ಹಾಗೆ ಆಡ್ತಿದ್ಯಲ್ಲ. ನೀನು ಅನ್ಕೊಂಡಿದ್ದನ್ನು ಸಾಧಿಸಿದ್ಮೇಲೆ ನೀನ್ಯಾಕೆ ಅವನನ್ನು ಹುಡುಕ್ತಿದ್ಯಾ? ರಾಜ್ ಬಗ್ಗೆ ನಿನಗೇನು ಗೊತ್ತು ಸಾಹಿತ್ಯ? ಪ್ರಪಂಚದಲ್ಲಿರೋ ಪ್ರಾಬ್ಲಮ್ ಎಲ್ಲ ನಿನಗೆ ಇರೋ ಥರ ಆಡ್ತಿದ್ಯಲ್ಲ. ಏನು ಜೀವನದಲ್ಲಿ ನಿನಗೊಬ್ಬಳಿಗೆ ಅನ್ಯಾಯ ಆಗಿರೋದು? ನಮ್ಮ ರಾಜ್ ಜೀವನದಲ್ಲಿ ಆಗಿರೋ ಆಘಾತಕ್ಕಿಂತ ದೊಡ್ಡದ ನಿಂದು? ನಮ್ಮ ರಾಜ್ ಕೂಡ ಒಂದು ಹುಡುಗಿನ ಪ್ರೀತಿಸ್ತಿದ್ದ. ಅವ್ರದ್ದು ಸುಂದರವಾದ ನಿಷ್ಕಲ್ಮಶ ಪ್ರೀತಿ. ಹೀಗೂ ಪ್ರೀತಿಸೋದಕ್ಕೆ ಸಾಧ್ಯನ ಅನ್ನೋಷ್ಟು ಪ್ರೀತಿಸ್ತಿದ್ದ. ಅಷ್ಟು ಹಚ್ಕೊಂಡಿದ್ದ. ಸಿತಾರ ಅವನ ಮನಸ್ಸನ್ನು ಆಳ್ತಿದ್ದ ಹೂವಿನ ಹುಡುಗಿ. ಏನಾಯ್ತು? ಯಾರವನು? ಹೇ ರಾಜ್, ನೀನ್ ಬರೋದನ್ನೇ ಕಾಯ್ತಿದ್ದೆ. ಯಾರೋ ಈ ಹುಡುಗಿ? ಅಮ್ಮ, ಇವ್ರ ಹೆಸರು ಸಿತಾರಾ ಅಂತ. ಇವ್ರ ನೆಂಟರು ಹೂವಿನ ಅಂಗಡಿಲಿ ಕೆಲ್ಸಕ್ಕೆ ಅಂತ ಮೈಸೂರಿಗೆ ಬಂದಿದ್ದಾರೆ. ಮೈಸೂರಿಗೆ ಬರೋ ಅಷ್ಟರಲ್ಲಿ ಮಧ್ಯರಾತ್ರಿ ಆಗಿದೆ. ಈ ರಾತ್ರಿ ಎಲ್ಲಿಗೆ ಹೋಗೋದು ಅಂತ ಭಯ ಪಡ್ತಿರುವಾಗ ಅಷ್ಟ್ರಲ್ಲಿ ನಾನು ಬಂದೆ. ಬೆಳಗ್ಗೆ ನೀವು ಹೋಗೋ ಅಡ್ರೆಸ್ಗೆ ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದೆ. ಹೌದಾ? ನಾನೇನೋ ಮದುವೆ ಮಾಡ್ಕೊಂಡೆ ಕರ್ಕೊಂಬಂದ್ಯೇನೋ ಅನ್ಕೊಂಡೆ. ಬಾಮ್ಮ, ಬಾ ಒಳಗೆ. ಮೃಣಾಲಿನಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏ ರಾಜ್, ಈ ಥರ ಕತೆ ಹೇಳೋರು ತುಂಬ ಜನ ಸಿಗ್ತಾರೆ.
ಎಲ್ರೂ ಮನೆಗೆ ಕರ್ಕೊಂಬರಕ್ಕೆ ಇದೇನು ಛತ್ರನಾ? ಹಾಗಲ್ಲ ಡ್ಯಾಡ್, ನನಗೂ ಗೊತ್ತು ಕಷ್ಟದಲ್ಲಿರೋರ್ನೆಲ್ಲ ಹುಡ್ಕೊಂಡು ಹೋಗಿ ಸಹಾಯ ಮಾಡೋಕ್ಕಾಗಲ್ಲ ಅಂತ. ಕಣ್ಣೆದುರಿಗೆ ಕಾಣೋರ್ಗಾದ್ರೂ ಸ್ವಲ್ಪ ಕರುಣೆ ತೋರಿಸೋಣ. ನೀವು ಜನಕ್ಕೆ ಸಹಾಯ ಮಾಡಲೇಬೇಕಲ್ವಾ ಡ್ಯಾಡ್? ಓ, ನನಗೆ ಬುದ್ಧಿ ಹೇಳೋಕ್ಕಾಗ್ಬಿಟ್ಟಿಯಾ? ಪಾಪ ರೀ ಹುಡುಗಿ, ನಾಳೆ ಹೋಗ್ತಾಳೆ ಬಿಡಿ. ನೀನ್ ಬಾಮ್ಮ, ಬಾರೋ. ಇಷ್ಟೆಲ್ಲ ಆಯ್ತಾ? ಫೋನ್ ಮಾಡೋದಲ್ವಾ? ನಾನು ಫೋನ್ ಹೇಗಮ್ಮ ಮಾಡಲಿ? ನನ್ನ ಹತ್ರ ಫೋನ್ ಇಲ್ಲ. ಸರಿ, ಇನ್ಮೇಲೆ ಹುಷಾರಾಗಿ ಇಲ್ಲೇ ಇರು. ಹಾ, ಸ್ವಲ್ಪ ದಿನ ನೀನ್ ರಾತ್ರಿ ಇಲ್ಲೇ ಬಂದ್ ಮಲಿಕ್ಕೋ. ಯಾಕಂದ್ರೆ ನಮ್ಮನೆ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿಲ್ಲ. ಊಟ ತಿಂಡಿಗೆಲ್ಲ ನಮ್ಮನೆಗೆ ಬಂದ್ ಮಾಡ್ಕೊಂಡು ಹೋಗು. ಬೇಜಾರ್ ಮಾಡ್ಕೋಬೇಡ. ನಮ್ ರಾಜ್ಗೆ ಅವಳ ಮುಗ್ಧ ಮನಸ್ಸು, ಅವಳ ಪರಿಸ್ಥಿತಿ ನೋಡಿ ಏನನ್ನಿಸ್ತೋ ಗೊತ್ತಿಲ್ಲ. ಆಗಾಗ ಹೋಗಿ ಅವಳನ್ನ ಮಾತಾಡ್ಸ್ಕೊಂಡು ಬರೋದು, ಅವಳ ಅಗತ್ಯಗಳನ್ನ ಪೂರೈಸೋದು, ಹೀಗೆ ದಿನೇ ದಿನೇ ಮುಂದುವರಿಯುತ್ತಾ ಹೋಗುತ್ತೆ. ಸಿತಾರ ಅವರೇ, ಏನಾಯ್ತು? ಸಿತಾರ ಅವರೇ, 5 ನಿಮಿಷ, ಭಯಪಡಬೇಡಿ, ಬರ್ತೀನಿ. ಸಿತಾರ, ನೀವು ಯಾಕೆ ನಮ್ಮ ಕಂಪನಿಲೇ ಕೆಲಸ ಮಾಡಬಾರ್ದು? ಉಳ್ಕೊಳ್ಳೋಕೆ ಎಲ್ಲ ವ್ಯವಸ್ಥೆನೂ ಮಾಡ್ತೀನಿ. ಬೇಡಪ್ಪ, ಇವಾಗಲೇ ನಿಮ್ಮ ಋಣ ತೀರ್ಸೋಕ್ಕಾಗ್ದಿರಷ್ಟು ಸಹಾಯ ತಗೊಂಡಿದ್ದೀನಿ. ಅಲ್ಲದೆ ನಮ್ಮಮ್ಮ ಹೇಳಿದ್ದಾರೆ, ಯಾರು ಕರೆದ್ರೂ ಹೋಗಬೇಡ ಅಂತ. ನಾನು ಹೂವಿನ ಅಂಗಡಿಯಲ್ಲೇ ಇರ್ತೀನಿ. ಆಯಿತು ಬಿಡಿ, ನಿಮ್ಗೆ ಯಾವಾಗ ಬರಬೇಕು ಅನ್ಸುತ್ತೋ ಆವಾಗ ಬರ್ಬೋದು. ನಮ್ಮ ರಾಜ್ ಸಿತಾರ ಹೀಗೆ ತುಂಬಾ ಹತ್ರ ಆಗ್ತಾ ಹೋಗ್ತಾರೆ. ಮನಸ್ಸುಗಳು ಏನೋ ಹೇಳ್ಕೋಬೇಕು ಅಂತ ಚಡಪಡಿಸೋದಕ್ಕೆ ಶುರು ಮಾಡ್ತವೆ. ಪ್ರೀತಿ ಪ್ರೇಮದ ಚಡಪಡಿಕೆ. ಹೃದಯದ ಪಾಡು ಹೃದಯವೇ ನೋಡು, ಸನಿಹಕ್ಕೆ ಬರಲು ಅನುಮತಿ ನೀಡು. ಪರವಶ ಮನ ಹೊಸ ಬೆಳಕಿನ ಕನಸು ಕಾಣುತ್ತಾ, ಇಡೀ ಬದುಕಿದು ಹಿಡಿ ಒಲವಿಗೆ ಸೀಮಿತ. ಕ್ಷಣ ಪ್ರತಿ ಕ್ಷಣ ತವಕದ ಗುಣ ಎಂಥ ಅದ್ಭುತ, ಕಣ ಕಣದಲು ನಿನದೇ ಸೆಳೆತ. ನೋಡು, ಉಸಿರು ಉಸಿರಿನಲ್ಲೂ ನಿನ್ನ ಹೆಸರ ಜಪಿಸೋ ಹಾಡು. ಗುಂಡಿಗೆಯ ಗೂಡು ನೀ ಇಣುಕಿಯೊಮ್ಮೆ ನೋಡು, ಉಸಿರು ಉಸಿರಿನಲ್ಲೂ ನಿನ್ನ ಹೆಸರ ಜಪಿಸೋ ಹಾಡು. ಅರಳೋ ಮುಂಜಾನೆಯ ಮೊದಲ ಕಿರಣ, ನಿನಗೆ ಸರಿದೂಗುವ ಹೋಲಿಕೆ. ಸಂಜೆ ಮುಸ್ಸಂಜೆಗೆ ಬಣ್ಣದ ಸಾಲ ಕೊಡುವ ಗುಣವಂತಿಕೆ ಏತಗೆ.
ಮಳೆ ಪ್ರಾಣ ಹಿಂಡಿದೆ ನಿನ ನೆನೆಯುವ ಕೆಲಸವೇ ದಿನ ಸಾಗಿದೆ ಕನವರಿಕೆಗೆ ಮನವರಿಕೆಯ ಮಾಡಲಾಗದೆ ನಮಿಸುತ್ತ ಮನದಣಿದು ಹೋಗಿದೆ ಗುಂಡಿಗೆಯ ಗೂಡು ನೀ ಎಣುಕಿಯೊಮ್ಮೆ ನೋಡು ಉಸಿರು ಉಸಿರಿನಲ್ಲೂ ನಿನ ಹೆಸರ ಜಪಿಸೋ ಹಾಡು ಗುಂಡಿಗೆಯ ಗೂಡು ನೀ ಎಣುಕಿಯೊಮ್ಮೆ ನೋಡು ಉಸಿರು ಉಸಿರಿನಲ್ಲೂ ನಿನ್ನ ಹೆಸರ ಜಪಿಸೋ ಹಾಡು. ಏ ರಾಜ್, ಏನ್ ಡ್ಯಾಡ್? ನೀನು ಒಂದು ಕಂಪನಿ MD, ಮೇಲಾಗಿ MP ಮಗ, ಯೋಗ್ಯತೆಗೆ ತಕ್ಕನಾಗಿ ನಡ್ಕೋಬೇಕು ಅಂತ ಗೊತ್ತಿಲ್ವಾ? ಹೋಗಿ ಹೋಗಿ ಒಬ್ಬ ಹೂ ಮಾರೋಳ ಜೊತೆ ಓಡಾಡ್ತಾ ಇದೆಯಲ್ಲ, ಏನಾಗಿದೆ ನಿನ್ನ ಬುದ್ಧಿಗೆ? ಅದು ಡ್ಯಾಡ್, ನಾನು ಸಿತಾರಾನ ಎಲ್ಲ ನನಗೆ ಗೊತ್ತು, ಮುಂದೇನು ಹೇಳಬೇಡ. ಇದೆಲ್ಲ ಇವತ್ತೇ ಕೊನೆ ಆಗಬೇಕು. ಸಾಹಿತ್ಯನೇ ಈ ಮನೆ ಸೊಸೆ. ಇನ್ನೊಂದು ತಿಂಗಳಲ್ಲಿ ನಿಮ್ಮಿಬ್ಬರ ಮದುವೆ. ಡ್ಯಾಡ್, ನಾನಾಗಲೇ ನನ್ನ ಮನಸ್ಸನ್ನ ಸಿತಾರಾಗೆ ಕೊಟ್ಬಿಟ್ಟಿದ್ದೀನಿ ಡ್ಯಾಡ್. ಕೊಟ್ಟಿರೋ ಮನಸ್ಸನ್ನ ವಾಪಸ್ ಇಸ್ಕೊಂಡ್ ಬಾ, ಇಲ್ಲ ಅಂತಂದ್ರೆ ನಾವೇ ಹೋಗಿ ಕಿತ್ಕೊಂಡು ಬರಬೇಕಾಗತ್ತೆ. ನನ್ನ ಮಾತಿನ ಅರ್ಥ ಏನು ಅಂತ ಗೊತ್ತಾಯ್ತಲ್ಲ? ಹಾಮ್ಮ ಹೇಳು. ರಾಜ್, ಎಲ್ಲಿದ್ಯೋ? ಸ್ವಲ್ಪ ಹೊರಗಡೆ ಇದ್ದೆಮ್ಮ. ಯಾಕಮ್ಮ ಗಾಬರಿ ಆಗಿದ್ಯಾ? ರಾಜ್, ನಿಮ್ಮಪ್ಪನಿಗೆ ನೀನು ಸಿತಾರ ಒಟ್ಟಿಗಿರೋದು ಗೊತ್ತಾಗೋಗಿದೆ. ಅದಕ್ಕೆ ನಿಮ್ಮಪ್ಪ ಕೋಪ ಮಾಡ್ಕೊಂಡು ಆ ಹುಡುಗಿ ಹೂ ಅಂಗಡಿಗೆ ಹೋಗಿ ಗಲಾಟೆ ಮಾಡಿ ಇಲ್ದೇ ಹೋದ್ರೆ ಅವ್ರ ಬುದ್ಧಿ ಕಲಿಯಲ್ಲ ಅಂತ ಅವ್ರ ಕಡೆಯವ್ರಿಗೆ ಹೇಳ್ ಕಳ್ಸಿದ್ದಾರೆ. ಅಲ್ಲವರು ಏನ್ ಅನಾಹುತ ಮಾಡ್ತಾರೋ ಏನು, ಹೋಗ್ ನೋಡು. ಪಾಪ ಹೆಣ್ಮಗು. ಆಯ್ತಮ್ಮ, ಅಲ್ಲೇ ಹೋಗ್ತೀನಿ. ಹೌದಾ? ಯಾರಪ್ಪ ನೀವು? ಏನ್ ಮಾಡ್ತಿದ್ದೀರಾ? ಅಲ್ಲ, ಯಾಕೆ ಕಿತ್ತಾಡ್ತಿದ್ದೀರಾ? ಯಾರು ಅಂತ ಹೇಳ್ಬೇಕಾ? ಎಷ್ಟೇ ಧೈರ್ಯ ನಿಂಗೆ ನಮ್ ಚಿಕ್ಕ ಯಜಮಾನ್ರ ಜೊತೆ ಓಡಾಡಕ್ಕೆ? ದೊಡ್ಡ ಮನೆ ಹುಡುಗ್ರೆ ಬೇಕಾ ನಿಮ್ಗೆ ಲವ್ ಮಾಡಕ್ಕೆ? ಇದೇ ತರ ಮುಂದುವರ್ಸಿದ್ರೆ ಯಮಲೋಕ ಸೇರ್ಕೋತೀಯ. ಹುಷಾರ್. ಏನವ್ವ ಇದೆಲ್ಲ? ನಾವು ಹೀಗೆ ಇದ್ರೆ ನಮ್ಮ ಪ್ರೀತಿನ ಕೊಂದಾಕ್ಬಿಡ್ತಾರೆ. ನಾವ್ ಎಲ್ಲಾದ್ರೂ ಹೋಗಿ ಮದ್ವೆ ಆಗ್ಬಿಡೋಣ. ಮದ್ವೆನಾ? ಮದ್ವೆ ಅಂತ ಒಂದಾಗ್ಬಿಟ್ರೆ ಯಾರ ಕೈಯಿಂದನೂ ನಮ್ಮನ್ನ ದೂರ ಮಾಡೋಕ್ ಸಾಧ್ಯ ಇಲ್ಲ. ದೇವ್ರಿಚ್ಛೆನೂ ಅದೇ ಆದ್ರೆ ಆಗ್ಲಿ ಬಿಡು. ಎಲ್ರೆದ್ರು ಎಲ್ಲರ ಆಶೀರ್ವಾದ ತಗೊಂಡೆ ಮದುವೆ ಆಗ್ಬೇಕು ಅಂತಿದ್ದೆ. ಆದ್ರೆ ಅದೊಂದು ಕಾರಣಕ್ಕೆ ನಿನ್ ಕಳ್ಕೊಳಕ್ಕೆ ನಾನು ತಯಾರಿಲ್ಲ. ನನ್ ಮೇಲೆ ನಂಬಿಕೆ ಇಲ್ವಾ ಸೀತಾರಾ? ಇದೆ. ಹಲೋ ಸೀತಾರಾ, ನಿನ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದ್ದೀನಿ. ಏನು ರಿಯಾಕ್ಟ್ ಮಾಡಬೇಡ, ಸುಮ್ಮನೆ ಕೇಳಿಸ್ಕೊ. ಇವತ್ತು ಸಂಜೆ 5 ಗಂಟೆಗೆ ನಾವಿಬ್ರು ಹೊರಡ್ತಾ ಇದೀವಿ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ರಾತ್ರಿ 10:30 ಬಸ್ಸಿಗೆ ಮುಂಬೈಗೆ ಹೊರಡ್ತಾ ಇದೀವಿ. ಮುಂಬೈನಲ್ಲಿ ನಮ್ಮಿಬ್ಬರು ಮದುವೆ. ಅಲ್ಲಿ ನನ್ನ ಫ್ರೆಂಡ್ ಇದ್ದಾನೆ, ಅವನ ಹತ್ರ ನಾನೆಲ್ಲ ಮಾತಾಡಿದ್ದೀನಿ. ಅವ್ನು ನಮಗೆ ಹೆಲ್ಪ್ ಮಾಡ್ತಾನೆ. ಮದ್ವೆನಾ? ರೆಡಿ ಇರು, ಬಾಯ್. ರಾಜ್, ನಂಗೆ ತುಂಬಾ ಭಯ ಆಗ್ತಿದೆ. ಸಿತಾರಾ, ಯಾಕೆ ಭಯ ಪಡ್ತೀಯಾ? ನಮ್ಮ ಪ್ರೀತಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ಅದನ್ನ ಯಾರ ಕೈಯಿಂದನೂ ನಾಶ ಮಾಡಕ್ ಸಾಧ್ಯ ಇಲ್ಲ. ಬಾಬಾ ಕುತ್ಕೋ, ಲೇಟ್ ಆಯ್ತು, ಹೊರಡೋಣ. ಸಿತಾರಾ, ನಾವು ಈ ಕಾರನ್ನ ಮೈಸೂರು ಬಸ್ ಸ್ಟ್ಯಾಂಡಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಬಸ್ಸಲ್ಲಿ ಹೋಗೋಣ. ಯಾಕೆಂದ್ರೆ ನಾವು ಸಿಕ್ಕಾಕೋಬಾರ್ದಲ್ವಾ? ಆಯ್ತು, ಸರಿ. ಅವರಿಬ್ರು ಮೈಸೂರಿಂದ ಬೆಂಗಳೂರಿಗೆ ಹೋದ್ರಂತೆ. ಮುಂಬೈ ಬಸ್ ಬರೋದಕ್ಕಿನ್ನೂ ಅರ್ಧ ಗಂಟೆ ಇತ್ತಂತೆ. ಅಷ್ಟರಲ್ಲಿ ರಾಜ್ ವಾಟರ್ ಬಾಟಲ್ ತರಕ್ಕೆ ಅಂತ ಅಂಗಡಿಗೆ ಹೋದಾಗ ಮುಂದೆ ಬಂದ್ರ ಜಾಸ್ತಿ ಏಟ್ ಆಗೋರ್ತಿ ನೋಡೋಕ್ ಬನ್ನಿ ರಾಜ್.
ಕಣ್ ಮುಂದೆನೆ ಅವನ ಕನ್ಸೆಲ್ಲ ಹಾಳಾಯ್ತು. ಅವನ್ಗೆ ಹೇಗಾಗಿರ್ಬೇಡ, ಮನ್ಸಲ್ಲಿ ಜ್ವಾಲಾಮುಖಿ ಇಟ್ಕೊಂಡು ಬದುಕ್ತಿದ್ದಾನೆ. ನೋಡ್ ಸಾಹಿತ್ಯ, ತೊಂದ್ರೆ ನಿನಗೊಬ್ಬಳಿಗೆ ಇರೋದಲ್ಲ, ನೀನ್ ಥರ 1000 ಜನಕ್ಕಿರುತ್ತೆ. ಹಾಗಂತ ಜೀವನ ಎಲ್ಲ ಅದೇ ನೆನ್ಪಲ್ಲಿ ಬದುಕೋದಲ್ಲ. ಹಿಂದಿನ ನೆನ್ಪು ಸಾಯ್ದೆ ಹೋದ್ರೂ ಮುಂದಿನ ಜೀವನನ ಬೇರೆಯವ್ರಿಗೋಸ್ಕರ ಹೇಗೋ ಕಳೀತಾರೆ, ನಗ್ತಾರೆ, ಕೊನೆ ಪಕ್ಷ ನಗೋಕ್ ಪ್ರಯತ್ನನಾದ್ರೂ ಪಡ್ತಾರೆ. ಅದೇ ಜೀವನ. ಸಾಹಿತ್ಯ, ನಿನಗ್ ಗೊತ್ತಾ, ನೀನ್ ರಾಜ್ನ ಮದ್ವೆ ಆದ್ಯಲ್ಲ, ಅವತ್ತಿಗೆ 1 ವರ್ಷ ಆಗಿತ್ತು ರಾಜ್ ಸಿತಾರನ ಕಳ್ಕೊಂಡು. ಏನು, ನಾವು ಮದ್ವೆ ಆಗಿದ್ದೀನ? ಇದನ್ನೇ ಟೈಮ್ ಅನ್ನೋದು. ನಾನು ನನ್ನ ಪ್ರಭುನ್ ಕಳ್ಕೊಂಡಿದ್ದು ಅವತ್ತಿನ ದಿನಾನೇ. ಅದು ಅದೇ ಟೈಮಲ್ಲಿ. ಸಾಹಿತ್ಯ, ಇನ್ಮುಂದೆ ಆದ್ರೂ ಆಗಿದ್ನೆಲ್ಲ ಮರೆತು ರಾಜ್ ಜೊತೆ ಜೀವನನ ಮುಂದುವರಿಸು. ಇಲ್ಲ ದೀಪಿಕಾ ಅವರೇ, ನೀವು ಹೇಳಿದ್ದೆಲ್ಲ ಅರ್ಥ ಆಯ್ತು. ರಾಜ್ ಕೂಡ ತುಂಬಾ ಒಳ್ಳೆಯವರು. ಅಷ್ಟೆಲ್ಲ ನೋವಿದ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಆದ್ರೆ ನನ್ನ ಪ್ರಭುನು ಅಷ್ಟೇ ಬೆಟ್ಟದಷ್ಟು ಪ್ರೀತಿ ಮಾಡ್ತಿದ್ದ. ಆ ಪ್ರೀತಿನ ಮರೆತು ರಾಜ್ ಜೊತೆ ಹೇಗೆ ಜೀವನ ನಡೆಸಲಿ? ನನ್ಗೇನು ಹೇಳಕ್ ಗೊತ್ತಾಗ್ತಿಲ್ಲ. ನಂಗೇನು ಬೇಡ, ನನ್ಗ್ಯಾರೂ ಬೇಡ, ಎಲ್ಲಾದ್ರೂ ದೂರ ಹೊಟ್ಟೋಗ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ರಾಜ್ನ ಹುಡುಕಿ ಮನೆಗೆ ಕರ್ಕೊಂಬಂದ್ಬಿಟ್ರೆ ಸಾಕು. ನಿಮ್ಗಳ ಸ್ವಾರ್ಥಕ್ಕೆ ನಿನ್ ಸ್ವಂತ ತಂಗಿಯನ್ನು ಬಲಿ ಕೊಟ್ಟಿಯಲ್ಲೋ. ಸಾಹಿತ್ಯನ್ಗ ನಮ್ ಸಾಹಿತ್ಯನ್ಗೇನಾಯ್ತು? ಸಾಯಿಸ್ಬಿಟ್ರಲ್ಲೋ. ಅಯ್ಯೋ ದಡ್ಡಪ್ಪ, ಅಲ್ಲಿ ಸತ್ ಬಿದ್ದಿದ್ದು ನಮ್ ಸಾಹಿತ್ಯ ಅನ್ಕೊಂಡ? ನಮ್ ಸಾಹಿತ್ಯ ಹಾಸ್ಪಿಟ್ಲಲ್ಲಿ ಸೇಫ್ ಆಗಿದ್ದಾಳೆ. ಹಾಗಂತ ಇಲ್ಲಿ ಸತ್ ಬಿದ್ದವಳು ಯಾರೋ ಅಮಾಯಕಲಂತಲ್ಲ. ಇವಳೊಂಥರ ನಮಗಂಟಿದ ಶನಿನೇ, ನಮ್ಮ ಹಣೆ ಬರಹ. ಅವಳನ್ನು ಸಾಯಿಸೋದಕ್ಕೆ ನಮ್ಮ ಕೈ ರಕ್ತ ಆಗಲಿಲ್ಲ. ನಮ್ಮ ಸಾಹಿತ್ಯಳ ಭಾವಿ ಗಂಡನ ಲವ್ವರ್ ಅಂತೆ. ದರಿದ್ರದವಳು. ಯೋಗ್ಯತೆಗೆ ತಕ್ಕ ಹಾಗೆ ಲವ್ ಮಾಡ್ರಯ್ಯ ಅಂದರೆ ನಿಮ್ಗಳಿಗೆ ದೊಡ್ಡ ಮನೆ ಹೆಣ್ಮಕ್ಳೇ ಬೇಕು. ಇರ್ಲಿ ಬಿಡಿ ಸರ್, ಎಲ್ಲ ದೇವರಾಟ. ಇವರಿಬ್ಬರು ಸಾವು ನಮ್ಮ ಕೈಲಿ ಅಂತ ಬರ್ದಿರ್ಬೇಕಾದ್ರೆ ನಾವೇನ್ ಮಾಡೋಕ್ಕಾಗತ್ತೆ? ಇವನೊಬ್ಬನ್ ಮುಗಿಸಿದ್ರೆ ನಮ್ಮ ದಾರಿಗಿನ್ಯಾರೂ ಅಡ್ಡಿ ಇಲ್ಲ. 2 ಜೋಡಿ ಹಕ್ಕಿಗಳು ನಮ್ಮ ವಿರುದ್ಧವಾಗಿ ನಿಂತವು. ಒಂದು ಸತ್ತೋಯ್ತು, ಇನ್ನೊಂದು
ಹಲೋ ಡ್ಯಾಡ್ ಅವನ್ನ ಮುಗಿಸಿದಾಯ್ತು, ಮುಂದೇನು? ಅವನ ಹೆಣ ಯಾರ ಕೈಗೂ ಸಿಗ್ಬಾರ್ದು, ಎಲ್ಲರೂ ದೂರ ಬಿಸಾಕ್ಬಿಡು. ಹಾಗೆ RS ನ್ಯೂಸ್ಗೆ ಫೋನ್ ಮಾಡು. ಪ್ರಿಯತಮೆಯ ಸಾವಿನಿಂದ ಮನನೊಂದು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ ಪ್ರಭು ಎಂಬ ಭಗ್ನ ಪ್ರೇಮಿ ಅಂತ ಹೊಸದಾಗಿ ನ್ಯೂಸ್ ಕ್ರಿಯೇಟ್ ಮಾಡಿ ಟೆಲಿಕಾಸ್ಟ್ ಮಾಡೋದಕ್ಕೆ ಹೇಳು. 2 ಗಂಟೆಗಳಲ್ಲಿ ಟೆಲಿಕಾಸ್ಟ್ ಆಗಬೇಕು. ಇದನ್ನ ಸಾಹಿತ್ಯ ನೋಡ ಹಾಗೆ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ಓಕೆ ಡ್ಯಾಡ್. ಹಗ್ಗ ಬಿಚ್ರೋ, ತಳ್ಳಿ ಅವನ ಕೆಳಗೆ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ, ಎಲ್ಲೆಲ್ಲೂ ರಸದೌತಣ, ಎಲ್ಲೆಲ್ಲೂ ರಸ ಜೀವನ, ಹರಿಸಿದೆ ಅನುರಾಗ, ಅಯ್ಯೋ, ಯಾರಪ್ಪ ನೀನೀಗ ಹೊಡೆದಾಕಿರೋದು? ಅಯ್ಯೋ, ಏ ಕಜ್ಜ, ಯೋಗಿ, ಹೆಚ್ಚು ಕಣ, ಬನ್ರೋ 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 ಬನ್ರೋ, ಇಲ್ಲಿ ಬನ್ರೋ, ಇಲ್ಲಿ ಸೊಪ್ಪೆ ಯಾಕೆ ಬನ್ರೋ? ಅಯ್ಯೋ, ಈ ಪೇಷಂಟ್ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿರೋದ್ರಿಂದ ಕಂಪ್ಲೀಟ್ ಮೆಮೊರಿ ಲಾಸ್ ಆಗಿದೆ. ಅಂದರೆ ಹಳೇದೇನು ನೆನಪಿನಲ್ಲಿ ಉಳಿದಿಲ್ಲ. ಈಗ ಈ ಪೇಷಂಟು ಒಂದು ಚಿಕ್ಕ ಮಗು ಥರ, ಏನೂ ಗೊತ್ತಾಗಲ್ಲ. ಉಸಿರಾಡ್ತಿರೋದ್ರಿಂದ ಬದುಕಿದ್ದಾನೆ ಅಂತ ಹೇಳ್ಬೋದು ಅಷ್ಟೇ. ನೀವೊಂದು ಕೆಲಸ ಮಾಡಿ, ಬೆಂಗಳೂರಲ್ಲೊಬ್ಬರು ನ್ಯೂರೋ ಸರ್ಜನ್ ಗೊತ್ತಿರೋರಿದ್ದಾರೆ, ನಾನು ಅವ್ರಿಗೆ ರೆಫರ್ ಮಾಡ್ತೀನಿ, ನೀವು ಅವ್ರ ಹತ್ರ ಕರ್ಕೊಂಡು ಹೋಗಿ, ಬೇಗ ರಿಕವರಿ ಆಗ್ಬೋದು. ಬೆಂಗಳೂರ್ಗ ಅದೆಲ್ಲ ಎಲ್ಲಿ ಸಾಧ್ಯ ಬುದ್ಧಿ? ನಾನೇ ಒಂದೊತ್ತು ಊಟ ಮಾಡಿ ಇನ್ನೊಂದೊತ್ತಿಗೆ ಏನು ಅಂತ ಯೋಚನೆ ಮಾಡೋನು. ನೀವೇ ಏನಾದರೂ ದಾರಿ ತೋರಿಸ್ಬೇಕಷ್ಟೇ. ಹಾಗಾದರೆ ಒಂದು ಕೆಲಸ ಮಾಡಿ, ಪ್ರತಿ ಶನಿವಾರ ಸಿಟಿಯಿಂದ ಒಬ್ಬ ಡಾಕ್ಟ್ರು ನಮ್ಮ ಆಸ್ಪತ್ರೆ ವಿಸಿಟ್ ಮಾಡ್ತಾರೆ, ಆವಾಗ ಇವನು ಕರ್ಕೊಂಬನ್ನಿ, ಏನಾದರೂ ಹೆಲ್ಪ್ ಆದರೂ ಆಗ್ಬೋದು. ಆಯಿತು ಬುದ್ಧಿ, ಆಯಿತು. ಅದನ್ನು ಮೀರಿ ನೀವು ಹೇಗೆ ನೋಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಅವನ ಡೆವಲಪ್ಮೆಂಟ್ ನಿಂತಿದೆ. ಇವನನ್ನು ಮಗು ಥರ ನೋಡ್ಕೊಳ್ಳಿ, ಬೇಗ ಹುಷಾರಾದರೂ ಆಗ್ಬೋದು. ಆಯಿತು ಬುದ್ಧಿ, ಅವನ್ನ ನಾನು ಮನೆ ಕರ್ಕೊಂಡು ಹೋಗ್ತೀನಿ. ನನಗೂ ದಿಕ್ಕು ದಿಸೆ ಯಾರೂ ಇಲ್ಲ, ಅವನಲ್ಲೇ ನನ್ನ ಮಗನ ಕಾಣ್ತೀನಿ. ನನಗೂ ಮಗ ಇದ್ದು ಹೀಗಾಗಿದ್ದಿದ್ರೆ ನಾನು ಅವನು ನೋಡ್ಕೋತಾ ಇರ್ಲಿಲ್ವಾ? ನೋಡ್ಕೋತೀನಿ ಬುದ್ಧಿ, ನೋಡ್ಕೋತೀನಿ.
ಅದು. ಮಗು, ಹಳೆದೆಲ್ಲ ನೆನಪಿಗೆ ಬಂತಲ್ಲ, ತುಂಬ ಖುಷಿ ಆಗ್ತಿದೆ. ಆದರೆ ತಾತ ಯಾಕೆ ಕಣ್ಣಲ್ಲಿ ನೀರು? ಏನಿಲ್ಲಪ್ಪ, ನಿನಗೆ ನೆನಪು ಮತ್ತೆ ಬಂತಲ್ಲ ಅನ್ನೋ ಸಂತೋಷಕ್ಕೆ. ಆದರೆ ಮತ್ತೆ ನೀನು ನನ್ನ ಬಿಟ್ಟು ಹೊಟ್ಟೋಗ್ತೀಯಲ್ಲ ಅನ್ನೋ ದುಃಖಕ್ಕೆ. ಈ ನಿನ್ನ ತಾತ ಯಾವುದೇ ಸಂಬಂಧ ಸುಖಗಳನ್ನ ಅನುಭವಿಸಿಯೇ ಇಲ್ಲಪ್ಪ. ಹೆಂಡತಿ, ಮಕ್ಕಳು, ಮರಿ ಯಾರ ಜೊತೆನೂ ಇದ್ದೇ ಗೊತ್ತಿಲ್ಲ. ಆದರೆ ನೀನು ಸಿಕ್ಕಿದ ಮೇಲೆ ಈ ಸಂಬಂಧಗಳ ಸುಖ ಏನು ಅನ್ನೋದು ನನಗೆ ಗೊತ್ತಾಯ್ತು. ನನ್ನ ಜೀವನದಲ್ಲೂ ಸಂತೋಷ ಇದೆ, ಸುಂದರವಾಗಿದೆ ಅಂತ ನಂಗೆ ಅರ್ಥ ಆಯ್ತು. ಆದರೆ ಈ ಸುಖ ಸಂತೋಷ ಎಲ್ಲ ತಾತ, ನೀವು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನು ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗ್ತೀನಿ? ನನಗೆ ಮರುಜನ್ಮ ಕೊಟ್ಟ ದೇವ್ರ ತಾತ ನೀವು. ನನಗೆ ಅಪ್ಪ, ಅಮ್ಮ, ತಾತ ಎಲ್ಲ ನೀವೇ. ನಾನೀಗ ಹೋಗ್ತಾ ಇರೋದು ನನಗೋಸ್ಕರನೇ 1 ವರ್ಷದಿಂದ ಎಲ್ಲ ಕಷ್ಟಗಳನ್ನು ಅನುಭವಿಸ್ಕೊಂಡು ನನಗೋಸ್ಕರನೇ ಕಾಯ್ತಾ ಇರೋ ಸಾಹಿತ್ಯನ ಕರ್ಕೊಂಡು ಬರೋದಕ್ಕೆ ತಾತ. ನಾನು ಬಂದೇ ಬರ್ತೀನಿ ಅಂತ ನಂಬಿಕೆ ಇಟ್ಕೊಂಡು ತನ್ನ ತಂದೆ ತಾಯಿನೂ ಎದುರು ಹಾಕೊಂಡು ಕಾಯ್ತಾ ಇರ್ತಾಳೆ ಪಾಪ. ನನ್ಗೆ ಗೊತ್ತು ತಾತ, ಅವಳ ಅಪ್ಪ ಎಷ್ಟೇ ಒತ್ತಾಯ ಮಾಡಿದ್ರು ಅವಳು ಬೇರೆ ಮದುವೆ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವಳು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ಆದರೆ ಈ ಸತಿ ಅದು ಯಾರೇ ಅಡ್ಡ ಬರಲಿ, ಅದು ಏನೇ ಆಗಲಿ, ನಾನು ಸಾಹಿತ್ಯನ ಕರ್ಕೊಂಡು ಬರೋದೆ, ಮದುವೆನೂ ಆಗೋದೆ. ನಿನ್ನ ಪ್ರೀತಿ ನಿಂಗೆ ಸಿಕ್ಕೇ ಸಿಗುತ್ತೆ. ನಾನು ಸೊಸೆಯನ್ನು ಕರ್ಕೊಂಬ. ಹೆಣ್ಣು ದಿಕ್ಕಿಲ್ದಿರೋ ಮನೆಗೆ ಮಹಾಲಕ್ಷ್ಮಿ ಬರಲಿ. ಸರಿ ತಾತ. ಏ, ಹೀಗೆ ಹೋಗ್ಬಿಡ್ಬೇಡಪ್ಪ. ಒಳ್ಳೆ ಬಟ್ಟೆ ಹಾಕೊಂಡು ಹೋಗೋ. ಆಮೇಲೆ ಯಾವುದೋ ಹಳ್ಳಿ ಹೈದ ಬಂದ ಅಂತ ಗುರ್ತಿಡ್ದೆ ಹೋದ್ರೆ ಕಷ್ಟ. ಸರಿ ತಾತ, ಒಂದು ಕೆಲಸ ಮಾಡ್ತೀನಿ. ಆನ್ ದಿ ವೇ ಎನಿವೇಸ್ ನನ್ನ ಮನೆ ಇದೆ, ಅಲ್ಲೇ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ. ವೆರಿ ಗುಡ್, ಹಾಗೆ ಮಾಡು. ನಾನು ಈಗ ಮೀಟಿಂಗ್ ಕಾಲ್ ಮಾಡಿರೋದು ಮುಂದೆ ಬರ್ತಕ್ಕಂಥ ಎಲೆಕ್ಷನ್ನಲ್ಲಿ ಜನಗಳ ಮನಸ್ಸನ್ನ ಹೇಗೆ ನಮ್ಮ ಕಡೆ ಸೆಳೆಯೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಈಗ ತುಂಬಾ ಜನರು ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಈ ಫ್ಲೆಕ್ಸ್ಗಳು, ಬ್ಯಾನರ್ಗಳು, ವೆನೆಲ್ಗಳು ಇವೆಲ್ಲ ವರ್ಕೌಟ್ ಆಗೋದಿಲ್ಲ. ಹಾಗಾದ್ರೆ ನಾವೇನ್ ಮಾಡ್ಬೇಕೀಗ? ನಾವೀಗ ಆಧುನಿಕ ತಂತ್ರಜ್ಞಾನವನ್ನ ಬಳಸ್ಕೋಬೇಕು. ಈಗ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ವಾಟ್ಸಪ್ ಇವನ್ನ ನಾವು ಪರಿಣಾಮಕಾರಿಯಾಗಿ ಬಳಸ್ಕೋಬೇಕು. ಜೊತೆನಲ್ಲಿ ನಾವೇ ಒಂದು ಯಾವುದಾದ್ರೂ ಪ್ರಾಬ್ಲಮ್ನ ರೈಸ್ ಮಾಡಬೇಕು. ಅದನ್ನ ಎಲ್ರಿಗೂ ಗೊತ್ತಾಗೋ ಹಾಗೆ ಸಾಲ್ವ್ ಮಾಡಬೇಕು. ಏಯ್, ನಿಂತ್ಕೊಳ್ಳೋ. ಯಾರೋ ನೀನು ಗೋಳಿ ನುಗ್ತಾ ಇದೀಯಾ? ಹೇ, ಇವ್ನು ಪ್ರಭು ಅಲ್ವಾ? ನಮ್ಮ ಸಾಹಿತ್ಯ ಅಮ್ಮವ್ರ ಹಳೆಲವರು. ಇವನ್ನ ಹೊಡೆದು ಬಡ್ದು ಬೆಟ್ಟದ ಕೆಳಗಡೆ ಹಾಕಿದ್ರು ಮತ್ತೆ ಹೇಗೆ ಬದುಕು ಬಂದಿದ್ದಾನೆ? ಬಾ. ಪ್ರಭು, ಇವನ್ ಹೆಂಗ ಬಂದ? ಸಾಯಿಸರು ಬಂದಲ್ಲೋ. ಏಯ್, ಮತ್ತೆ ಹೇಗೋ ಬಂದೆ? ನಿನ್ನನ್ನು ಸಾಯಿಸಿದ್ರು ಮತ್ತೆ ಹುಟ್ಟು ಬಂದಿದ್ಯಾ? ನಡೆಯೋ ಮೊದ್ಲು. ಈ ಸಲ ನೀವು ಯಾರೇ ಅಡ್ಡ ಬಂದ್ರು ಸಾಹಿತ್ಯನ ಕರ್ಕೊಂಡು ಹೋಗೋದೆ. ಏನೋ ಅಂದೆ? ಏನಪ್ಪ ಅದ್ ಗಲಾಟೆ? ಅದ್ಯಾರು? ಕಳ್ಸು ಒಳಗಡೆ. ಹೀಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕ ಮತ್ತೆ ಬಂದ್ಯಾ? ಮತ್ತೆ ಅಕ್ಕ ಬಂದೆ? ನನ್ನ ಸಾಹಿತ್ಯನ ಕರ್ಕೊಂಡು ಹೋಗೋಕೆ. ಸಾಹಿತ್ಯನ? ಅವಳಿಗೆ ಮದುವೆ ಆಗಿ 1.5 ವರ್ಷ ಆಯ್ತಲ್ಲಪ್ಪ. ಇನ್ನೆಲ್ಲಿರ್ತಾಳೆ ಅವಳು? ತನ್ನ ಗಂಡನ ಮೇಲೆ ಇರ್ತಾಳೆ.
ಸುಳ್ಳು ಹೇಳ್ಬೇಡಿ. ನನ್ನ ಜೀವನನೇ ಸರ್ವನಾಶ ಮಾಡಿದವ್ರು ನೀವು. ಇವಾಗಲೂ ನನ್ನ ಸಾಹಿತ್ಯ ಮಧ್ಯೆ ಬಂದರೆ ನಾನು ಸುಮ್ಮನಿರಲ್ಲ. ಎಲ್ಲಿ ನನ್ನ ಸಾಹಿತ್ಯ? ಸಾಹಿತ್ಯ ಸಾಹಿತ್ಯ ನೋಡ್ ಪ್ರಭು, ಅವ್ರು ಹೇಳ್ತಿರೋದು ಸತ್ಯ. ಸಾಹಿತ್ಯಂಗೆ ಮದುವೆ ಆಗಿ 1.5 ವರ್ಷ ಆಯ್ತು. ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ನೀವು ಒಂದು ಹೆಣ್ಣಾಗಿ ಹೀಗೆಲ್ಲ ಮಾತಾಡ್ಬೋದಾ? ಪ್ರಭು ಪ್ಲೀಸ್ ಅರ್ಥ ಮಾಡ್ಕೋಪ. ನಾನು ನಿನ್ ತಾಯಿ ಥರ. ತಾಯಿ ಮಕ್ಕಳ ಹತ್ರ ಸುಳ್ಳು ಹೇಳ್ತಾಳ? ಸಾಹಿತ್ಯ ಇಲ್ಲಿಲ್ಲಪ್ಪ. ಅವಳಿಗೆ ಮದುವೆ ಆಗಿದೆ. ಪ್ರಭು, ಆಗಿದ್ದನ್ನೆಲ್ಲ ಮನ್ಸಿನಲ್ಲಿ ಇಟ್ಕೊಂಡು ನಿನ್ನ ಜೀವನನ ಹಾಳು ಮಾಡ್ಕೋಬೇಡಪ್ಪ. ಬಿಟ್ಬಿಡು. ನೀನು ಒಂದು ಸುಂದರವಾದ ಜೀವನನ ಕಟ್ಕೋ. ಚೆನ್ನಾಗಿರು. ಕೊನೆಗೂ ನಿಮ್ಮ ಹಠನ ಸಾಧಿಸ್ಬಿಟ್ರಲ್ಲ. ಥೂ, ನಿಮ್ಮಂಥವ್ರ ಸ್ವಾರ್ಥಕ್ಕೆ ಎಷ್ಟು ಜನರ ಜೀವನನ ಬಲಿ ಕೊಡ್ಬೇಕು ಅನ್ಕೊಂಡಿದ್ದೀರಾ? ಪ್ರೀತಿ ಸಂಬಂಧದ ಬಗ್ಗೆ ಬೆಲೆನೇ ಗೊತ್ತಿಲ್ದಿರೋ ನಿಮ್ಗೆ ಯಾಕೆ ಈ ಸಂಸಾರ? ಮಗಳು ಜೀವನನೇ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡಿರೋ ನೀವೆಲ್ಲ ಜನರನ್ನ ರಕ್ಷಿಸೋ ರಾಜಕಾರಣಿಗಳ. ಥೂ, ಬೆಟ್ಟದಷ್ಟು ಪ್ರೀತಿ ಮಾಡ್ತಿದ್ದ ನನ್ನ ಸಾಹಿತ್ಯನ ದೂರ ಮಾಡಿದ ಪಶ್ಚಾತ್ತಾಪ ನಿಮ್ ಒಂದಲ್ಲ ಒಂದಿನ ಅರಿವಾಗತ್ತೆ. ಪ್ರೀತಿಸೋರ್ನ ದೂರ ಮಾಡಿದ ನಂತರ ಅವ್ರ ಸಂಕಟ, ನೋವು, ಕಣ್ಣೀರು, ಅದರಲ್ಲಿರೋ ವೇದನೆ ನಿಮ್ಮಂಥ ಕಡುಕಟಿಕರಿಗೆಲ್ಲ ಹೇಗೆ ಅರ್ಥ ಆಗ್ಬೇಕು? ಭಾವನೆಗಳ ಬೆಲೆ ಗೊತ್ತಿದ್ದಿದ್ರೆ ನನ್ನ ಸಾಹಿತ್ಯನ ದೂರ ಮಾಡ್ತಿರ್ಲಿಲ್ಲ. ಅರೆ ಪ್ರಭು, ಪ್ರಭು ನೀನು? ಏನೋ ಇದು ಆಶ್ಚರ್ಯ. ಹೌದಾರ್ಯ, ನಾನೇ. ಅಲ್ಲ ಪ್ರಭು, ಸಮಾಜ ದೃಷ್ಟಿಯಲ್ಲಿ ನೀನು ಸತ್ತೋಗಿದ್ಯಾ? ಎಲ್ಲಿದ್ದೆ ಇಷ್ಟು ದಿನ? ಏನಾಯ್ತು? ಬಿಡು ಆರ್ಯ, ಇವಾಗ ಹೇಳಕ್ ಮೂಡಿಲ್ಲ. ನಾಳೆ ಸಿಗು, ಹೇಳ್ತೀನಿ, ಸರಿನಾ? ಏನಾಯ್ತು ಪ್ರಭು? ಯಾಕೆ ಆತಂಕದಲ್ಲಿದ್ಯಾ? ಪ್ರಭು ಯಾಕೆ ಅಳ್ತಾ ಇದ್ಯಾ? ಏನಾಯ್ತು ಹೇಳು. ಏನಿಲ್ಲ, ಸಾಹಿತ್ಯನ ಮನೆಗೆ ಹೋಗಿದ್ದೆ. ಅವಳಿಗೆ ಬೇರೆಯವ್ರ ಜೊತೆ ಮದುವೆ ಆಗಿದೆ ಅಂತ ಗೊತ್ತಾಯ್ತು. ತುಂಬಾ ಆಸೆಯಿಂದ ಬಂದಿದ್ದೆ ಸಾಹಿತ್ಯ ಸಿಗ್ತಾಳಂತ. ಆದ್ರೆ ಇವರು ಪ್ರಭು ಪ್ಲೀಸ್ ಅಳ್ಬೇಡ. ನೋಡು, ಇವಾಗೂ ಕಾಲ ಮಿಂಚಿಲ್ಲ. ಸಾಹಿತ್ಯ ನೀನು ಇವಾಗ ಹೋಗಿ ಕರೆದ್ರು ಬಂದೇ ಬರ್ತಾಳೆ. ಅವಳಿಗೆ ಮದುವೆ ಆಗಿದೆ. ಮದುವೆ ಆದ್ಮೇಲೆ ಇನ್ನೇನು? ನೋಡು ಪ್ರಭು, ನಿನಗೆ ಅವಳಿಗೆ ಮದುವೆ ಆಗಿದೆ ಅನ್ನೋದು ಒಂದೇ ಗೊತ್ತಿದೆ. ಆದರೆ ಅವಳು ಹೇಗೆ ಜೀವನ ಮಾಡ್ತಾ ಇದ್ದಾಳೆ ಅನ್ನೋದು ಗೊತ್ತಿಲ್ಲ. ಅವಳ ಜೀವನ ಅತಿರೇಕಕ್ಕೆ ಹೋಗಿದೆ. ಏನ್ ಹೇಳ್ತಿದ್ದೀಯ ಆರ್ಯ? ಹೌದು ಪ್ರಭು, ಅವಳು ಇವಾಗಲೂ ನಿನ್ನ ನೆನಪಲ್ಲೇ ಜೀವನ ಮಾಡ್ತಾ ಇದ್ದಾಳೆ. ಪ್ರತಿದಿನಾನು ಕೊರಗ್ತಾ ಇದ್ದಾಳೆ. ಎಲ್ಲರ ಜೊತೆನೂ ಗಲಾಟೆ ಮಾಡಿಕೊಂಡು ಎಲ್ಲರ ದೃಷ್ಟಿಲೂ ಕೆಟ್ಟವಳಾಗ್ತಾ ಇದ್ದಾಳೆ. ಅವಳ ಗಂಡನ ಜೊತೆ ಒಂದು ದಿನಾನೂ ಸಂತೋಷವಾಗಿ ಜೀವನ ನಡೆಸಿಲ್ವಂತೆ. ಅವಳಿಗೆ ನಿನ್ನ ನೆನಪಿಂದ ಆಚೆ ಬರೋಕ್ಕಾಗದೆ ಸಾಯೋ ಮಟ್ಟಕ್ಕೆ ಹೋಗ್ತಿದ್ದಾಳಂತೆ. ನೀನಿಲ್ಲದೆ ಅವಳ ಜೀವನ ಇಲ್ಲ ಪ್ರಭು. ನೋಡು ಪ್ರಭು, ಅವಳಿಗೆ ಮದುವೆ ಆಗಿದೆ, ಇನ್ನೇನು ಮಾಡೋಕ್ಕಾಗುತ್ತೆ ಅನ್ನೋದಲ್ಲ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಾವು ಯಾರ ಜೊತೆ ಸಂತೋಷವಾಗಿ ಜೀವನ ಮಾಡ್ತೀವಿ ಅನ್ನೋದು. ಹೋಗು, ಏನು ಯೋಚನೆ ಮಾಡದೆ ಸಾಹಿತ್ಯನ ಕರ್ಕೊಂಡು ಬಾ. ಅವಳು ನಿನ್ನ ಜೊತೆ ಸಂತೋಷವಾಗಿ ಬರ್ತಾಳೆ. ಹೌದಾರ್ಯ, ಒಂದು ಕೆಲಸ ಮಾಡೋಣ.
ನೀನು ಹೇಳ್ದಂಗೆ ನಾನು ಅವಳನ್ನು ಕರ್ಕೊಂಡು ಬರಲೇಬೇಕೀಗ. ಆದರೆ ನಂಗೆ ಅವಳ ಅಡ್ರೆಸ್ ಗೊತ್ತಿಲ್ಲ. ನೀನು ನನ್ನ ಜೊತೆಗೆ ಬರ್ತೀಯಾ? ಅಯ್ಯೋ ಪ್ರಭು, ಇದೆಲ್ಲ ನೀನು ಕೇಳಬೇಕಾ? ತಗೋ, ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು. ಪದಗಳ ಪುಂಜದ ಸಾಲಿನ ಒಲವೇ, ಕವಿತಲಿ ಅವಿತಿರೋ ಭಾವದ ಸ್ವರವೇ, ಕನಸಿನ ಭ್ರಮೆ ಕಾವ್ಯದ ಸವಿಯ ಎದೆಯಲಿ ನೀನೇ ಇರುವೆ. ಹೃದಯದಿ ಬರೆದಿರೋ ಲೇಖನ ನೋಡು, ಉಸಿರಿಗೆ ಉಸಿರಿನಲ್ಲೇ ಪನ ಮಾಡು, ಜಗವನು ಮನಸೋ ನಗುವನು ತರಿಸೋ ಜೀವದ ಜೀವವೇ. ಸಾಹಿತ್ಯ ದಾರಿಯಲ್ಲಿ ಒಂಟಿ ನಡೆದೆ, ಪ್ರೀತಿಯ ಹಿಡಿದೆ, ಕನಸನು ಬಿಡದೆ, ಮನಸ್ಸನು ಬರೆದು ಕೊಡದೆ, ನಮ್ಮ ಪ್ರೀತಿ ಪುಟ ಮತ್ತೆ ತೆರೆದೆ. ಬರುತ್ತಿರುವೆ ನಾನು ಬರುತ್ತಿರುವೆ, ನಮ್ಮ ಕನಸಿನ ಕುಲುಮೆಯ ತರುತ್ತಿರುವೆ, ಜೊತೆಗಿರುವೆ ಎಂದು ಜೊತೆಗಿರುವೆ, ಇನ್ನು ಭಯ ಬಿಡು ನೀ ಒಲವೇ. ಸಾಹಿತ್ಯ ಪ್ರಭು, ಯಾರೋ ನಮ್ಮನ್ನು ಫಾಲೋ ಮಾಡ್ತಿದ್ದಾರೆ. ಪ್ರಭು ಬೇಗ ಬೇಗ, ಪ್ರಭು. ನಡಿ ನಡಿ ಬೇಗ. ಹಿಂದೆನೆ ಬಂದ್ರು ಕಣೋ, ನಡಿಯೋ ನಡಿಯೋ. ನಿಲ್ಸೋ ನಿಲ್ಸೋ. ಬೇಗ ಬೇಗ ಬೇಗ. ನಡಿ ನಡಿ ಬೇಗ. ಮೂಳೆ ಪುಡಿ ಆಗೋವಾಗ ಹೊಡೆದ್ರು, ಮಾಂಸ ಹರಿಯೋ ಹಾಗೆ ಚುಚ್ಚಿ ಪ್ರಭಾತಕ್ಕೆ ಎಸೆದ್ರು, ರಕ್ತ ಬೀಜಾಸುರನ್ ಥರ ಮತ್ತೆ ಎದ್ದು ಬಂದಿದ್ಯಲ್ಲ. ನಮ್ಮನೆ ನೆಮ್ಮದಿ ಹಾಳು ಮಾಡಬೇಕು ಅಂತಾನೆ ಹುಟ್ಟಿದ್ಯೇನೋ. ದೇಶಾಂತರ ಹೋದ್ರು ದೆವ್ವದ ಕಾಟ ತಪ್ಪಿಲ್ಲ. ನೆಮ್ಮದಿ ಆಗಿರೋ ನನ್ನ ತಂಗಿ ಸಾಹಿತ್ಯನ ಜೀವನದಲ್ಲಿ ಮತ್ತೆ ಬರೋದಕ್ಕೆ ನೋಡ್ತಿದ್ಯಾ? ಮಣ್ಣಲ್ಲಿ ಹೂತಾಕಿದ್ರು ಎದ್ದು ಬರೋ ಅಂತ ರಾಕ್ಷಸ ನೀನು. ನನ್ನಂತ ಬ್ರಹ್ಮ ರಾಕ್ಷಸನ ಕೈನಲ್ಲೇ ನಿನ್ನನ್ನು ಸಾಯಿಸೋದಕ್ಕಾಗ್ಲಿಲ್ಲ. ನಿನ್ನ ಕಣ್ಮುಂದೆನೆ ಸಾಯಿಸಿ ಸುಟ್ಟು ಆ ಬೂದಿನ ಎತ್ಕೊಂಡೋಗಿ ನಮ್ಮ ಅಪ್ಪನ ಕಣ್ಮುಂದೆ ಇಡ್ತೀನೋ.
ಹಿಡಿರೋ ಅವನ, ಹಿಡಿರೋ ಬಾಬಾ, ಹಿಡಿರೋ ಅವನ, ಬೇಗ ಬಾ. ಈ ಸಲ ಬಿಡ್ಬೇಡ್ರಿ ಅವನ್ನ, ಹೋಗಿ. ಭಾರ್ಯ ಹೇಯ್, ನೀನ್ ಈ ಕಡೆ ಹೋಗೋ, ನೀನ್ ಆ ಕಡೆಯಿಂದ ಬರೋ. ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು. ಹಿಡಿರೋ ಅವನ್ನ, ಹೋಗಿ ಹೋಗಿ. ಪ್ರಸಾದ್ ಹೋಗ, ಆ ಕಡೆ ಹೋಗ, ಹಿಡಿಯೋ ಓಡು ಪ್ರಭು, ಹಿಡಿಯೋ, ಓಡು 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 ಓಡು. ಭಾರ್ಯ ಬೇಗ ಬಾ. ಓಡಕ್ಕಾಗ್ತಾ ಇಲ್ಲ ಪ್ರಭು. ಇಲ್ವಾ ಇಲ್ವಾ ಇಲ್ವಾ. ಎಲ್ಲೋ ಹೋದ ಅವನು? ಇಲ್ಲ ಇಲ್ಲ ಇರ್ಬೇಕು, ಕಾಣಿಸ್ತಾ ಇಲ್ಲ. ಹೋಗ್ರೋ, ಹೋಗ್ರ, ಆ ಸೈಡ್ ಹೋಗ್ರ, ಬರ್ರಿ ಇಲ್ಲಿ. ಇಲ್ಲೇ ಓಡ್ತಿದ್ದೆ ಸರೌಂಡಾಗಿ. ಅಲ್ಲಿ ಹೋಗ್ತಿದ್ದ ನೋಡು, ಹಿಡೀರಿ ಅವನ್ನ. ಅಲರ್ಟ್ ಆಗಿರ್ರಿ. ಓಡ್ರೋ ಓಡ್ರೋ ಬೇಗ. ಏನೋ ನೋಡ್ತಿದ್ಯಾ, ಹೋಗೋ. ಇಲ್ಲ ಇದ್ದಾರೋ, ಹಿಡೀರೋ. ಹೋಗ, ಆ ಸೈಡ್ ಹೋಗ್ಬಾ. ಹಿಡೀರೋ. ನಿನ್ನ ಪ್ರೀತಿನ ಪಡ್ಕೊ, ಹೋಗು, ಸಾಹಿತ್ಯನ ಕರ್ಕೊಂಡು ಬಾ.
ಭೂಮಿ ಇವಾಗ ನೆನಪಿಗೆ ಬರ್ತಿದ್ದಾಳೆ. ನನಗಂತೂ ನನ್ನ ಭೂಮಿ ಸಿಗಲಿಲ್ಲ. ನನ್ನ ಬಗ್ಗೆ ಯೋಚನೆ ಮಾಡಬೇಡ, ಹೋಗು. ತಡ ಮಾಡಿದೆ, ಸಾಹಿತ್ಯನ ಕರ್ಕೊಂಡು ಬಾ. ಇವ್ರ ಕೈಯಿಂದ ಬದುಕಬೇಕಂದ್ರೆ ನಮಗೆ ಬೇರೆ ದಾರಿನೇ ಇಲ್ಲ. ಇಲ್ಲಿಂದ ಹಾರಬೇಕು. ಆರ್ಯ, ಆರ್ಯ!
ಹಲೋ, ಏನು ಬಸ್ ಸ್ಟ್ಯಾಂಡಲ್ಲಿ ಇದ್ದಾರಾ? ಓಕೆ ಸರಿ, ಹೋಗ್ತೀನಿ. ಸಾಹಿತ್ಯ, ಸಾಹಿತ್ಯ,
ಸಾರಿ. ಕ್ಷಮಿಸಿ ಅಂತ ಕೇಳ್ಕೊಳ್ಳೋ ಯೋಗ್ಯತೆನೂ ನನಗಿಲ್ಲ. ನನ್ನ ನೋವು, ಸಂಕಟ, ರೋದನೆಯಿಂದ ನಾನು ನಿಮ್ಮ ಮನಸ್ಸಿಗೆ ತುಂಬಾ ನೋವು ಕೊಟ್ಬಿಟ್ಟೆ. ಆದರೆ ನಾನು ಏನು ಮಾಡಲಿ? ನನ್ನ ನೋವನ್ನ ಯಾರ ಹತ್ರ ಹೇಳ್ಕೊಳ್ಳಿ? ನನ್ನ ನೋವನ್ನು ಕೇಳಿ ಸಮಾಧಾನ ಮಾಡೋಕ್ಕೆ ಯಾರು ತಾನೇ ನನಗಿದ್ರು? ಕೊನೆಗೆ ನಾನು ಕಳ್ಕೊಂಡು ನನ್ನ ಪ್ರಭು ನೆನ್ಪೊಂದ್ಬಿಟ್ರೆ ನಂದು ಅಂತ ನನಗೇನೂ ಇರಲಿಲ್ಲ. ಆಗ ನನ್ನ ಜೀವನದಲ್ಲಿ ನೀವು ಬಂದ್ರಿ, ಸುಮಧುರವಾದ ಪ್ರೀತಿ ಕೊಟ್ರಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡ್ರಿ. ಆದರೆ ನನ್ನ ಪ್ರೀತಿನ ಕಳ್ಕೊಂಡು ನೋವಲ್ಲಿ ಕುಗ್ಗಿ ಹೋಗಿದ್ದೆ. ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ಶಕ್ತಿನೇ ನನಗಿರಲಿಲ್ಲ ಪ್ರಭು. ನನ್ನ ಉಸಿರಲ್ಲಿ ಉಸಿರಾಗಿ ಬೆರ್ತೋಗ್ಬಿಟ್ಟಿದ್ದಾನೆ. ಅವನು ಇವತ್ತು ನನ್ನ ಜೊತೆ ಇಲ್ಲದೆ ಇರ್ಬೋದು, ಆದರೆ ಅವನ ನೆನಪು ಮಾತ್ರ ನಾನು ಸಾಯೋವರೆಗೂ ಸದಾ ಹೀಗೆ ಹಸಿರಾಗಿರುತ್ತೆ. ನನ್ನ ಪ್ರಭು ನನ್ನ ಜೊತೆ ಇದ್ದಿದ್ದ ಕೆಲವೇ ದಿನಗಳಾದರೂ ಇಡೀ ಜೀವನಕ್ಕಾಗಷ್ಟು ಪ್ರೀತಿ ಕೊಟ್ಟು ಹೋಗಿದ್ದಾನೆ. ಸಂಬಂಧಗಳ ಬೆಲೆನೇ ಗೊತ್ತಿಲ್ಲದೆ ಇರೋ ನನಗೆ ಅವನ ಪ್ರೀತಿ ಒಂದೇ ಇಡೀ ಪ್ರಪಂಚ ಆಗಿತ್ತು. ಅಂತೋನು ನನ್ನ ಜೀವನದಲ್ಲಿ ಇಲ್ಲ ಅನ್ನೋದು ಇವತ್ತಿಗೂ ಅರಗಿಸ್ಕೊಳಕ್ಕಾಗ್ತಾ ಇಲ್ಲ. ಆದರೆ ಇನ್ನು ಮುಂದೆ ಸಾಧ್ಯ ಆಗಲೇಬೇಕು. ನಾನೊಬ್ಳು ನೋವು ಅನುಭವಿಸಿದ್ದೀನಿ ಅಂತ ನಿಮಗೂ ನೋವು ಕೊಡೋದು ಸರಿಯಲ್ಲ. ಇಷ್ಟು ದಿನ ನಿಮ್ಮ ಬಗ್ಗೆ ನಾನು ಅಂದ್ಕೊಂಡಿದ್ದೆಲ್ಲ ಸುಳ್ಳು ಅಂತ ಗೊತ್ತಾಯಿತು. ಪ್ರೀತಿ ವಿಚಾರದಲ್ಲಿ ನನಗಿಂತಲೂ ಹೆಚ್ಚು ನೋವು ನೀವು ಅನುಭವಿಸಿದ್ದೀರಾ ಅಂತ ತಿಳಿತು. ನಿಮ್ದೆಷ್ಟು ದೊಡ್ಡ ಮನಸ್ಸು, ಎದೆಯೊಳಗಷ್ಟೆಲ್ಲ ನೋವಿದ್ರೂ ನಾನು ಖುಷಿಯಾಗಿಡೋ ಪ್ರಯತ್ನ ಮಾಡಿದ್ರಿ. ಇನ್ನು ಮುಂದೆ ನಿಮ್ಮ ಥರನೇ ನಾನು ನಿಮ್ಮನ್ನ ಖುಷಿಯಾಗಿಡಕ್ಕೆ ಪ್ರಯತ್ನ ಪಡ್ತೀನಿ. ನಾವಿಬ್ರು ನಮ್ಮಿಬ್ಬರ ಪ್ರೀತಿನ ಒಂದೇ ಜಾಗದಲ್ಲಿ ಒಂದೇ ಸಮಯದಲ್ಲಿ ಕಳ್ಕೊಂಡಿದ್ದೀವಿ. ಅದಕ್ಕೆ ಏನೋ ಆ ದೇವರು ನಮ್ಮಿಬ್ರನ್ನ ಒಂದು ಮಾಡಿರೋದು. ಇನ್ನು ಮುಂದೆ ನಾವಿಬ್ರು ನಮ್ಮ ಹೊಸ ಜೀವನನ ಒಟ್ಟಿಗೆ ಶುರು ಮಾಡೋಣ. ನನ್ನ ಪ್ರಭು ರೂಪದಲ್ಲಿ ನನಗೆ ನೀವು ಸಿಕ್ಕಿದ್ದೀರಾ. ನಿಮ್ಮ ಸಿತಾರ ರೂಪದಲ್ಲಿ ನಿಮಗೆ ನಾನು ಸಿಕ್ಕಿದ್ದೀನಿ. ಕಳ್ಕೊಂಡಿರೋದನ್ನ ನೆನಪಲ್ಲಿಟ್ಕೊಂಡು ಜೀವನ ಹಾಳು ಮಾಡ್ಕೊಳ್ಳೋ ಬದಲು ಸಿಕ್ಕಿರೋದನ್ನೇ ಅದೃಷ್ಟ ಅಂದ್ಕೊಂಡು ಈ ಜೀವನನ ಖುಷಿಯಾಗಿ ಇಟ್ಕೊಳ್ಳೋಣ. ಇನ್ಯಾವತ್ತೂ ನಿಮಗೆ ನೋವಾಗೋ ಥರ ನಡ್ಕೊಳ್ಳಲ್ಲ ರಾಜ್. ರಾಜ್, ನಾನು ನಿಮ್ಗೊಳ್ಳೆ ಹೆಂಡತಿಯಾಗಿ, ಮನೆಗೊಳ್ಳೆ ಗೃಹಿಣಿಯಾಗಿ ಜೀವನ ಸಾಗಿಸ್ತೀನಿ. ನಾವಿಬ್ರು ಖುಷಿಯಾಗಿ ಜೀವನ ಕಳೆಯೋಣ. ನನ್ನ ಪ್ಲೀಸ್ ಕ್ಷಮಿಸಿ. ಕೊನೆಗೂ ನಿನ್ನ ಪಡ್ಕೊಳ್ಳೋಕ್ಕಾಗಿಲ್ಲ. ಅವಳಲ್ಲಿ ಇವನಿಲ್ಲಿ ಒಲವೀಗ ನೆನಪಲ್ಲಿ ಕೊನೆಯಾಯಿತೆ ಋಣ ಕಹಿನೋವಿನ ಕ್ಷಣ ಒಂದೇ ಹೃದಯದೊಳಗೆ 100 ಕಿಟಕಿ ತೆರೆದು ನನ್ನ ಬಾಳ ಬೆಳಕ ನಾ ಹುಡುಕೋದು ಹೇಗೆ? ಒಂದೇ ದಾರಿಯೊಳಗೆ ದಿನ ಹಗಲು ಇರುಳ ಕರೆದು ನನ್ನ ದಾರಿ ನಾನೇ ಮರೆತೋದರೆ ಹೇಗೆ? ಮನಸ್ಸೆಂಬುದು ಒಂದು ಬಂಧಿಖಾನೆಯ ತರಹ ಮನನೊಂದಿದೆ, ಯಾವ ಬಂಧವಿಲ್ಲದೆ ಸನಿಹ. ಮನಸ್ಸೆಂಬುದು ಒಂದು ಬಂಧಿಖಾನೆಯ ತರಹ ಮನನೊಂದಿದೆ, ಯಾವ ಬಂಧವಿಲ್ಲದೆ ಸನಿಹ. ಕೊನೆಯಾಯಿತೆ ಋಣ.
ಕಹಿ ನೋವಿನ ಕ್ಷಣ